ಆ ಬೇವಿನ ಹೆಸರು ಬಾಗಿ ನಿಂತಿದೆ ಕುಡಿಹುಬ್ಬು. ಅಳುವ ಕಂದ ಅಳುವುದನ್ನು ಬಿಟ್ಟು ನಗುತ್ತಾ ಇದೆ. ಅಳುವಾಗ ಹುಟ್ಟಿದ ಕಣ್ಣೀರು ಅವಳಿಗೆ ಹವಳದ ಕುಡಿಯ ಹಾಗೆ ಕಾಣಿಸಿದೆ. ನೋಡಿ, ಎಲ್ಲಿದ್ದು ಬಂತು? ಪದನರಿದು ನುಡಿಯಲನ್ನು ನುಡಿದುದನಾರಯರು ಮಾರ್ಪರ ಆನಾಡರ್ವಗಳು ಕುರಿತು ಓದದೆಯಂ ಕಾವ್ಯ ಪ್ರಯೋಗ ಪರಿಣತಿ ಮತಿಗಳು. ನಾವು ಕುರಿತು ಓದದೇ ಇದ್ರು ಕಾವ್ಯ ಬರೆಯಬಲ್ಲಂತಹ ಕುಶಲಿಗಳು ನಾವು. ನನಗೆ ಸಂತೋಷ ಆದದ್ದು ಅದು. ನೀವು ಕೂಡ ಇಲ್ಲಿ ಕವನ ಬರೆದಿದ್ದೀರಿ, ನಿಬಂಧ ಬರೆದಿದ್ದೀರಿ, ಇನ್ನೇನೇನೋ ಮಾಡಿದ್ದೀರಿ, ಕನ್ನಡಕ್ಕಾಗಿ ದುಡಿದಿದ್ದೀರಿ. ಯಾಕೆಂದ್ರೆ ಆ ತಾಯಿಯಂದಿರ ಮಕ್ಕಳು ನಾವು. 10ನೇ ಶತಮಾನಕ್ಕೆ ಬರುವಾಗ ವೀರ ಮೌಲ್ಯ ಅಂತ ಒಂದು ಮೌಲ್ಯ, ವೀರತೆಯೇ ಶ್ರೇಷ್ಠ. ಆಶ್ಚರ್ಯ ಅಂದ್ರೆ ಅಹಿಂಸಾ ವೃತ್ತಿಯಾಗಿ ಇರುವ, ಅಹಿಂಸಾ ಧರ್ಮವನ್ನು ಸ್ವೀಕರಿಸಿದ ಜೈನನಾದ ಪಂಪ ಮಹಾಕವಿ ರೌದ್ರ ಬೀಭತ್ಸ ರಸಗಳನ್ನ ಅದ್ಭುತವಾಗಿ ಚಿತ್ರಿಸಿದೆ. ಅದು ವಿಶಿಷ್ಟ, ಅಸಾಧ್ಯ ಕೂಡ. ಅವನ ಧರ್ಮದ ಆಧಾರದ ಪ್ರಕಾರ ರಕ್ತ ಸೃಷ್ಟಿ ಮಾಡುವುದು ಪಾತಕಗಳಲ್ಲಿ ಒಂದು. ಅಂತನ ಚಿತ್ರಿಸಿದ್ದಾನೆ. ಎಂತ ಬೀಭತ್ಸಕರವಾದ ದೃಶ್ಯ. ದ್ರೌಪದಿಯ ಮುಡಿಸುವ ಕ್ಷಣ. ಯುದ್ಧ ಭೂಮಿಯಲ್ಲಿ ದುಶ್ಯಾಸನ ಬಿದ್ದಿದ್ದಾನೆ. ಎಲ್ಲಿ ದ್ರೌಪದಿಯನ್ನು ಕರೆದು ತನ್ನಿ ಅಂತ ಹೇಳಿದ್ದಾನೆ ಭೀಮ. ಭಯಗ್ರಸ್ತ ವಾತಾವರಣ. ಧೈರ್ಯವಾದ ದ್ರೌಪದಿ ಆದದ್ದರಿಂದ ಅಲ್ಲಿಗೆ ಬಂದಿದ್ದಾಳೆ. ಬಂದವಳನ್ನು ಕರೆದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿದ್ದಾನೆ. ದುಶ್ಯಾಸನನ ಉರವನ್ನು ಬಗೆದು ಅವನ ಹೃದಯದಲ್ಲಿ ಸ್ಥಿರವಾದ ರಕ್ತವನ್ನು ತೆಗೆದು ಮೊಗೆದು ಪೂಸಿದ್ದಾನೆ. ಎಲ್ಲಿಗೆ? ಅವಳ ಕರಿಭಕ್ಕೆ. ಅಷ್ಟಾದ ಮೇಲೆ ಅವನ ದಂತ ಪಂಕ್ತಿಯನ್ನು ಉಡಿದು, ಕೆಳಗಿನ ಭಾಗದನ್ನು ಉಡಿದು ಅವಳ ಮುಡಿಯನ್ನು ಬಾಚಿದ್ದಾನೆ. ಇವರಿಗೆ ಬಾಚಿರಲಿಲ್ಲ, 14 ವರ್ಷ ಆಗಿತ್ತು. ಅಷ್ಟು ಮಾಡಿ ಅವನ ಸಣ್ಣ ಕರುಳನ್ನು ಹರಿದು ಅವಳ ಮುಡಿಗೆ ಕಟ್ಟಿದ್ದಾನೆ. ಯಾರು? ಹಿಡಂಬಾ ಪ್ರಿಯನಾದ ಭೀಮ. ದ್ರೌಪದಿ ವಲ್ಲಭ ಅಂತ ಹೇಳುವುದಿಲ್ಲ, ರಾಕ್ಷಸೀಯ ಗುಣ ಇದು. ಮನೆಯ ಮಗನನ್ನೇ ಬಡಿದು ಮುಡಿಸಬಹುದಾದಂತಹ ಬೀಭತ್ಸ ಕೃತಿ ಸನ್ನಿವೇಶ. ಆವಾಗ ಕೈಯಲ್ಲಿ ಇದನ್ನು ಹಿಡ್ಕೊಂಡು ಹೇಳ್ತಾನೆ, ಇದರೋಳ್ ಶ್ವೇತಾತ ಪತ್ರ ಸ್ಥಗಿತ ದಶದಿಶಾ ಮಂಡಲಂ ಪುದಿದಿ ತಡಂಗಿತ್ತಿದರೊಳೆ ಕುರುರಾಜ ಅನ್ನಯ. ನೋಡಿ, ಅಂತ ಇಡೀ ಮಹಾಭಾರತಕ್ಕೆ ಕಾರಣವಾದದ್ದು ದ್ರೌಪದಿಯ ಕರಿಭಾ. ಹೇಗೆ ಹೇಳಕ್ ಸಾಧ್ಯ ಆಯಿತು? ನಾಡಿನಲ್ಲಿ ಒಬ್ಬ ಹೆಣ್ಣು ಮಗಳು ದುಃಖಕ್ಕೆ ಒಳಗಾಗ್ತಾಳೆ ಅಂತಂದ್ರೆ ಅವಳನ್ನು ರಕ್ಷಿಸುವುದು ನಾಡಿನ ಮಾನವಂತರ ಕರ್ತವ್ಯ ಅಂತ ಸಾರಿ ಹೇಳುವ ಕಾಲ ಅದು 10ನೇ ಶತಮಾನ. ತುರುಗಳ ವಶವಾದಾಗ, ಹೆಣ್ಣು ಕಣ್ಣೀರಿಟ್ಟಾಗ, ಭೂಮಿಯ ಮೇಲೆ ಆಕ್ರಮಣವಾದವಾಗ ಸಿಡಿದು ನಿಲ್ಲದೆ ಹೋದ್ರೆ ಅವ ಆ ಊರಿನ ಹುಡುಗ ಅಲ್ಲ ಅಂತ ಹೇಳುವ ಕಾಲ ಅದು. ಅಳ್ಕಿ ತಡಂಗಿ ತಿದರಳ ಕುರುರಾಜಾನ್ವಯಂ ನೋಡು ಉಗುರ್ವಿದು, ಇದುವೇ ಮಹಾಭಾರತಕ್ಕಾಯಿತು. ಕೇಳ್ ಅಬ್ಜದಳಾಕ್ಷಿ ಬಗೆಯೇ ಭವತ್ ಕೇಶ ಪಾಶ ಪ್ರಪಂಚಂ ಸಾಮಾನ್ಯವೇ. ಹೆಣ್ಮಕ್ಳು ಮುಡಿ ಮುಟ್ಟಕ್ಕೆ ಹೋಗ್ಬಾರ್ದು ಅಂತ ಬೇರೆ ಹೇಳ್ಬೇಕಾ? ಈ ಪದ್ಯ ಓದಿ ಹೇಳಿದ ಮೇಲೆ ಹೆಣ್ಮಕ್ಳು ಹಿಂದೆ ಕೆಂಪನೆಯ ಒಂದು ಟೇಪ್ ಹಾಕೋತಾರಲ್ಲ, ಅದನ್ನು ಹಾಕೊಂಡ್ರೆ ಭೀಮನ ನೆನಪಾಗಬಾರ್ದ ಮುಟ್ಟುವ ಹುಡುಗರಿಗೆ. ಹತ್ತನೇ ಶತಮಾನದ ವೀರ್ಯ ಮೌಲ್ಯ, ರಾಜರ ಕಾಲದ ಮೌಲ್ಯ. 12ನೇ ಶತಮಾನಕ್ಕೆ ಬರುವಾಗ ಅಭಿವೃದ್ಧಿ ಆಯಿತು. ಅದಲ್ಲ ಮೌಲ್ಯ, ವೀರ ಅಲ್ಲ ಮೌಲ್ಯ, ಮಾನವೀಯತೆ ಮೌಲ್ಯ, ಸಂಬಂಧ ಮೌಲ್ಯ. ಅವನ್ ಯಾರವ ಅಂತ ಹೇಳಬೇಡ, ಅವನ ನಮ್ಮವ ಅಂತ ಹೇಳು. ಬಸವಣ್ಣನಿಗೆ ಮಡಿವಾಳ ಮಾಚಿ ತಂದೆಯ ಪಕ್ಕದಲ್ಲಿ ಕುಳಿತು ಉಣ್ಣುವುದಕ್ಕೆ ಸಾಧ್ಯ ಆಗುತ್ತದೆ. ಮಾದಾರ ಚೆನ್ನಯ್ಯನ ಜೊತೆಗೆ ಮಾತಾಡುವುದಕ್ಕೆ ಅನುಕೂಲ ಆಗುತ್ತದೆ. ಆಯ್ದಕ್ಕಿ ಮಾರಯ್ಯನನ್ನು ಕರೆದು ನಾನೇನು ಮಾಡಬೇಕು ಅಂತ ಕೇಳುವುದಕ್ಕೆ ಸಾಧ್ಯ ಆಗ್ತದೆ. ಅಷ್ಟೆಲ್ಲ ಜನರನ್ನು ಕೂರಿಸಿ
ಪ್ರೀತಿಯಿಂದ ಹೇಳೋಕೆ ಗೊತ್ತಾಗ್ತದೆ, ಕಳಬೇಡ, ಒಳ್ಳೇದಾಗೋದಿಲ್ಲ. ಎಷ್ಟಂದ್ರೂ ಬೇರೆಯವರಿಗೆ ಗೊತ್ತಾಗದೇ ಇದ್ರು ನಮ್ಮ ಆತ್ಮ ನಮ್ಗೆ ಹೇಳ್ತದೋ ಇಲ್ವೋ ನೀನು ಕಳ್ಳ ಇದ್ದಿ ಅಂತ ಅಲ್ವಾ? ಕೊಲಬೇಡ, ಬೇರೆಯವರನ್ನ ಮನಸ್ಸನ್ನು, ಬೇರೆಯವರ ಬದುಕನ್ನು, ಬೇರೆಯವರ ವ್ಯಕ್ತಿತ್ವವನ್ನು ಕೊಲಬೇಡ. ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳ್ಬೇಡ. ಯಾಕೆಂದ್ರೆ ನಿನಗೆ ನೀನು ಸುಳ್ಳು ಹೇಳ್ಕೊಳಕ್ಕಾಗಲ್ಲ, ಬೇರೆಯವರಿಗೆ ಹೇಳ್ಬೋದು. ನಿನ್ನ ಆತ್ಮಕ್ಕೆ ನೀನು ಯಾಕೆ ಸುಳ್ಳು ಹೇಳ್ತಿ? ಯಾಕೆ ಸುಳ್ಳು ಹೇಳ್ತಿ? ಅನ್ಯರಿಗೆ ಅಸಹ್ಯ ಪಡಬೇಡ. ಲೋಕದಲ್ಲಿ ಇರುವುದೇ ಅದು. ನಾವು ಅನ್ಯರನ್ನು ಪ್ರೀತಿಸುವ ಬದಲಿಗೆ ಅನ್ಯರಲ್ಲಿ ದೋಷಾರೋಪಣೆ ಮಾಡ್ತಾ ದೋಷವನ್ನು ಹುಡುಕ್ತಾ ಹೊರಡ್ತೇವೆ. ಸಂಸ್ಕೃತದಲ್ಲಿ ಒಂದು ಸುಂದರವಾದ ಮಾತಿದೆ. ಒಬ್ಬ ತಾಯಿ ಚೆನ್ನಾಗಿ ಪ್ರೀತಿ ಆಗಲಿ ಅಂತ ಸುಂದರವಾದ, ಸುಖವಾದ, ಅತ್ಯಂತ ರುಚಿಕಟ್ಟಾದ ದೋಸೆಯನ್ನು ಬಾಳೆಯ ಮೇಲೆ ಹಾಕಿದ್ವಂತೆ. ಪಂಡಿತ ಕೂತವನು ಸುಮ್ಮನೆ ತಿನ್ನಬೇಕೋ ಬೇಡವಾ? ಹೊಟ್ಟೆ ತುಂಬಿಸ್ಕೋಬೇಕೋ ಬೇಡವಾ? ಆನಂದ ಪಡಬೇಕೋ ಬೇಡವಾ? ತಾಯಿ, ನೀನಿಟ್ಟ ದೋಸೆಯಿಂದ ನನ್ನ ಹೊಟ್ಟೆ ತುಂಬಿತು, ತೃಪ್ತಿ ಆಯಿತು, ಒಂದು ದಿವಸದ ಹಸಿವನ್ನು ನೀಗಿಸಿದ ನೀನು ಅನ್ನಪೂರ್ಣೆ ಅಂತ ಹಾರೈಸಬೇಕೋ ಬೇಡವಾ? ಅವ ಆ ದೋಸೆಯನ್ನು ಕೈಯಲ್ಲಿ ಎತ್ತಿಡಿದು ಇದಕ್ಕೆ ಎಷ್ಟು ತೂತಿದೆ ಅಂತ ನೋಡಿದ್ರು. ಚಿತ್ರಶೋಧಕರು ಅಂತ ಹೇಳುತ್ತಿದ್ರು. ಅನ್ಯರಿಗೆ ಅಸಹ್ಯ ಪಡಬೇಡ. ಇದು ಅಂತರಂಗ ಶುದ್ಧಿ, ಇದು ಬಹಿರಂಗ ಶುದ್ಧಿ. ಒಬ್ಬ ಮನುಷ್ಯ ಸುಖವಾಗಿ ಬದುಕೋದಕ್ಕೆ ಈ ಆದರ್ಶ, ಈ ಸಿದ್ಧಾಂತ, ಈ ತಿಳುವಳಿಕೆ ಇಷ್ಟು ಸಾಕು. ಇದು ಮೌಲ್ಯ, ಇದು ಮಾನವೀಯ ಮೌಲ್ಯ. ಈ ಮೌಲ್ಯವನ್ನ ಕಾದಿಟ್ಟು ಜನತೆಗೆ ಹೇಳಿದವರು ವಚನಕಾರರು. ಬಹಳ ಚಂದ ಇದೆ, ಒಂದು ಸುಂದರವಾದ ಕಥೆ ಇದೆ. ಜೇಡರ ರಾಸಿಮಯ್ಯ ಹೇಳಿದ್ದು. ಹರಿದ ಗೋಣಿಯಲ್ಲೊಬ್ಬ ಕಳವೆ ತುಂಬಿದ, ಇರುಳೆಲ್ಲ ನಡೆದನ ಸುಂಕ ಕಂಜಿ. ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಉಳಿಯಿತ್ತು. ಅಳಿ ಮನದವನ ಬಕುತಿ ಇಂತಾಯಿತ್ತು ಕಣ ರಾಮನಾಥ. ಪಾಠ ಮಾಡುವಾಗ ಹರಿದ ಗೋಣಿಯಲ್ಲಿ ತುಂಬಿದ ಸಂಗತಿಯನ್ನು ಹೇಳಿ ಮುಗಿಸ್ತೇವೆ ನಾವು. ಆ ಹರಿದ ಗೋಣಿ ಬೇರೆ ಯಾವುದು ಅಲ್ಲ, ನಮ್ಮ ಶರೀರವೆಂಬ 9 ತೂತಿನ ಕೊಡ ಅಂತ ಶಶಿನಾಳ ಶರೀಫ ಪ್ರಸ್ತಾಪ ಮಾಡಿದ ನಮ್ಮ ದೇಹವೆಂಬ ಗೋಣಿಯಲ್ಲಿ ಆಯುಷ್ಯವೆಂಬ ಕಳವೆಯನ್ನು ತುಂಬಿದ್ದಾನೆ. ಆ ಆಯುಷ್ಯವನ್ನು ನಾವು ವ್ಯರ್ಥವಾಗಿ, ಕರ್ತವ್ಯ ಚ್ಯುತರಾಗಿ, ಋಣಭಾರವನ್ನು ಮರೆತು ಸಾಗುತ್ತಾ ಹೊರಟಿದ್ದೇವೆ. ಹಗಲಾಗುವಾಗ ಕೊನೆಗೆ ಸುಂಕ ಕೊಡುವ ಕಾಲಕ್ಕೆ ನಮ್ಮ ಗೋಣಿಯಲ್ಲಿ ಎಂಥದ್ದು ಇಲ್ಲ. ಅಳಿಮನದವನ ಬಕುತಿ ಇಂತಾಯಿತು. ಎಷ್ಟು ಸುಂದರವಾದದ್ದು. ಬದುಕನ್ನು ಸಾರ್ಥಕಪಡಿಸಿಕೊಳ್ಳಿ ಒಂದು ಸುಂದರವಾದ ಕಥೆಯ ಮುಖಾಂತರ ಪೂರೈಸಿ ಬಿಡ್ತಾನಲ್ಲ ಕವಿ. ಇದು 12ನೆಯ ಶತಮಾನದಲ್ಲಿ ಕಂಡಂತಹ ಸಾಮಾಜಿಕ ಮೌಲ್ಯ. ಸಮಾಜವನ್ನು ಹೇಗೆ ಪ್ರೀತಿಸಬೇಕು, ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಹೇಳಿಕೊಟ್ಟಂತಹ ಸಂಗತಿ. ಆ ತರುವಾಯ ಭಕ್ತಿ ಪಂಥ ಅಂತ ಒಂದು ಶುರುವಾಯಿತು. ಅದಕ್ಕೆ 14ನೇ ಶತಮಾನದ ಕಾಲದ ಕುಮಾರವ್ಯಾಸ, ಲಕ್ಷ್ಮೀಶ ಮುಂತಾದವರೆಲ್ಲ ಕಾರಣರಾದರು. ನಾನು ತುಂಬ ವಿಸ್ತಾರವಾಗಿ ಹೇಳುವುದಕ್ಕೆ ಹೋಗುವುದಿಲ್ಲ. ಯಾರನ್ನು ಮಹಾಭಾರತದಲ್ಲಿ ದುಷ್ಟ ಚತುಷ್ಟಯರು ಅಂತ ವ್ಯಾಸರು ಘೋಷಿಸಿದ್ದಾರೋ ಅಂತಹ ದುಷ್ಟ ಚತುಷ್ಟಯರಲ್ಲಿ ಇಬ್ಬರು ಮಹಾಭಕ್ತರು ಎಂಬುದನ್ನು ತೋರಿಸುವುದಕ್ಕೆ ಕುಮಾರವ್ಯಾಸ ಕಾವ್ಯ ರಚನೆ ಮಾಡಿದ್ದಾನೆ. ಸಂಧಾನ ಆಗ್ತದೆ. ಕೃಷ್ಣನನ್ನು ಸ್ವಾಗತಿಸುವುದಕ್ಕೆ ಭವ್ಯವಾದಂತಹ ಏರ್ಪಾಟನ್ನ ದುರ್ಯೋಧನ ಮಾಡಿಕೊಂಡಿದ್ದಾನೆ. ಕೊನೆಗೆ ಅವ ಹೇಳಿದ್ದನ್ನು ಕೇಳದೆ ಇದ್ರೆ ಕಟ್ಲಿಕ್ಕೆ ಹಗ್ಗ ಕೂಡ ಹಗ್ಗುವಿತ್ತು ಏರ್ಪಾಟಿನಲ್ಲಿ. ಹಾಗೆ ಕಟ್ಟುವುದಕ್ಕೆ ಸಾಧ್ಯವಾಗದೇ ಇದ್ದಾವಾಗ ಆತ ಏನ್ ಮಾಡ್ದ, ಕೊನೆಗೆ ರಣವೀಳ್ಯವನ್ನು ಕೊಟ್ಟ. ವೀಳ್ಯ ಕೊಡುವಾಗ ಹೇಳಿದ, ಎಲೆಮುರ ಅಂತ ಕಲಾಲಿಸೈ ಬೆಂಬಲಕ್ಕೆ ಭೂಪರ ನೆರಹಿ ಕುರುಮಂಡಲಕ್ಕೆ ಸನ್ನಹರಾಗಿ ಬರಲಿ ಪಾಂಡವರು. ಯುದ್ಧ ಬೇಕಾವರಿಗೆ, ಭೂಮಿ ಬೇಕಾವರಿಗೆ, ಅಧಿಕಾರ ಬೇಕಾವರಿಗೆ, ರಣಭೂಮಿಗೆ ಬರಲಿ. ಎಲ್ಲಿ? ಕುರುಕ್ಷೇತ್ರಕ್ಕೆ. ನಿನ್ನ ನಿಲುವೇನು? ಕುಮಾರವ್ಯಾಸನ ಭಾಮಿನಿಯ ಇನ್ನರ್ಧ ಭಾಗದಲ್ಲಿ
ಎಲೆಮುರ ಅಂತ ಕಲಾಲಿಸೈ ಬೆಂಬಲಕ್ಕೆ ಭೂಪರ ನೆರಹಿ ಕುರುಮಂಡಲಕ್ಕೆ ಸನ್ನಹರಾಗಿ ಸಮರಕ್ಕೆ ಬರಲಿ ಪಾಂಡವರು. ಕಲಹದಲೆ ನಿನ್ನಡಿಯೊಳೆನ್ನಯ ತಲೆಯ ನೈದೆ ಸಮರ್ಪಿಸುವೆ ಇದ ಅಳುಕೆ ದಿಟ. ದುರ್ಯೋಧನ ಹೇಳಿದ ಮಾತು ಇದು. ಯಾರ ಹತ್ರ? ಕೃಷ್ಣನ ಹತ್ರ. ವಿರೋಧ ಏನಾಗದ್ರೆ ಭಕ್ತಿ, ಅಂತಿಮವಾದ ಭಕ್ತಿ. ಎಲ್ಲರೂ ತಲುಪಬೇಕಾದ ನೆಲೆ ಒಂದೇ. ಕಳನಲ್ಲದ ಸಾತ್ವಿಕನು ಶರಣಾಗಬೇಕಾದದ್ದು ದೇವನಿಗೆ ಮಾತ್ರ. ಎಂತಹ ಕಾವ್ಯ! ದುರ್ಯೋಧನ ಎಲ್ಲವನ್ನು ಸೋತುಕೊಂಡು ಕೊನೆಗೆ ಏಕಾಂಗಿಯಾಗಿ ಕುರುಕ್ಷೇತ್ರ ರಣಮುಖದಿಂದ ದಕ್ಷಿಣಾಮುಖವಾಗಿ ದ್ವೈಪಾಯನ ಸರೋವರಕ್ಕೆ ಸಾಗಿ ನಿಂತ ಕ್ಷಣದಲ್ಲಿ ಛತ್ರ ಇಲ್ಲ, ಚಾಮರ ಇಲ್ಲ, ಸಂಜೆಯ ಒಬ್ಬಮ ಹಿಡಿದು ನಿಲ್ಲಿಸಿ ಮಾತಾಡಿಸ್ತಾನೆ ಅವನನ್ನ. ಯಾಕಯ್ಯ, ಎಲ್ಲಿ ಹೊರಟಿದ್ದಿ? ಏನು ನಿನ್ನ ನಿಲುವು? ಆವಾಗ ಯಕ್ಷಗಾನ ಸಾಹಿತ್ಯದಲ್ಲೊಂದು ಪದ್ಯ ಬರ್ತದೆ, ಅದನ್ನು ಬಿಡಬಾರದು ಅಂತ ತಗೊಂಡಿದ್ದು ನಾನು. ಸಂಜಯನ ಕೈ ಹಿಡ್ಕೊಂಡಿದ್ದಾನೆ. ನೂಕಿರಿ ಸಂಜಯನನ್ನ ಅಂತ ಹೇಳಿದವ ಕೊನೆಗೆ ಆಶ್ರಯವಾಗಿ ನಿಂತವ ಸಂಜಯ ಕೇಳ್ತಾನೆ, ಏನ್ ಹೇಳಿ, ಏನ್ ಆಗ್ತದೆ ಅಂತ. ಆದೊಡನೆ ಸಂಜಯನ ಕೇಳಿ, ಆದಿ ಸುಕೃತ ವಿಶಾಲವನವದು ಸೀದು ಹೋದರೆ ಜಯಸಿರಿಯು ಜಂಗುಳವ ಜಾರಿದರೆ ಆಧರಿಸುವವರಾರು? ಯಾರು ಇಲ್ಲ ನಮ್ಮನ್ನು ಆಧರಿಸೋದಕ್ಕೆ. ಆದರೂ ಒಪ್ಪುಮಿದ್ದಾನೆ. ವಿಧಿ ಬರೆದಾದಿ ಅಕ್ಷರಕ್ಕೆ ಪ್ರತಿಕೂಲಾದಿಗಳುಂಟೆ ಬೇಡು. ವಿಧಿ ಬರೆದ ಆದಿ ಅಕ್ಷರಕ್ಕೆ ಪ್ರತಿಕೂಲ ಇಲ್ಲಪ್ಪ, ಎಲ್ಲರೂ ಅದನ್ನು ಅನುಭವಿಸಬೇಕು. ಕಾವ್ಯವನ್ನು ಓದ್ತಾ ಕೂತ ಮನುಷ್ಯ ತನ್ನ ಅಣ್ಣ ತಮ್ಮಂದಿರದ ಜೊತೆಗೆ ಭೂಮಿಗಾಗಿ ಹೋರಾಡಿರ್ತಾನೆ. ತನಗೆ ಅನ್ನ ಇಟ್ಟ ಹೆಂಡತಿಯ ಜೊತೆಗೆ ಜಗಳ ಕಾದಿರ್ತಾನೆ. ತನ್ನ ಹೆತ್ತ ಮಕ್ಕಳನ್ನು ಪಾಷಂಡಗಳು ಅಂತ ದೂಷಿಸ್ತಾನೆ. ಸಾವಿನ ಅರಮನೆಯ ಮುಂದೆ ನೆನಪಾಗುವುದು ವಿಧಿ ಬರೆದಾದಿ ಅಕ್ಷರಕ್ಕೆ ಪ್ರತಿಕೂಲಾದಿಗಳಿಲ್ಲ. ಅಷ್ಟು ಬದುಕು ಪೂರೈಸಿದ ಮೇಲಲ್ಲ ನಾವು ಓದೋದು ಇದನ್ನ, ಬದುಕು ಪ್ರಾರಂಭ ಆಗುವಾಗ ಓದ್ತಾ ಇದ್ದೀರಿ ನೀವು. ಹಾಗಾಗಿ ವಿಧಾತ್ರನಿಗೆ ಮುಖವಾಗಬೇಕು ಒಂದು ದಿವಸ ಅಂತ ವಿಶ್ವಾಸ ಇಟ್ಟೆ ನಮ್ಮ ಬದುಕನ್ನು ಕಟ್ಟಬೇಕು ಅಂತ ಕವಿ ಹೇಳಿದ್ದು. ಅದಕ್ಕಾಗಿ ಕಾಂತಾ ಸಂಗೀತ ಇದೆ. ಬೇಡ ದ್ವೇಷ, ಬೇಡ ವೈರ, ಬೇಡ ಮೋಸ, ಬೇಡ ವಂಚನೆ, ಬೇರೆಯವರು ಸ್ವಸ್ಥವಾಗಿ ಮಲಗಿದ ಮನೆಗೆ ಬೆಂಕಿ ಹಾಕಬಾರದು, ಬೇರೆಯವರು ಸುಖವಾಗಿ ಇದ್ದಂತಹ ಸಂದರ್ಭದಲ್ಲಿ ಅನ್ನಕ್ಕೆ ವಿಷ ಹಾಕಬಾರದು, ಬೇರೆಯವರ ಮಾಲಿನ್ಯ ಮುಡಿಗೆ ಕೈಯಿಕ್ಕಬಾರದು. ಅದೆಲ್ಲ ಮಾಡಿದವರನ್ನು ಆತತಾಯಿ ಅಂತ ಕರೀತಾರೆ. ನಾಳೆ ಅವರನ್ನು ಆಧರಿಸುವವರು ಯಾರೂ ಇಲ್ಲ ಅಂತ ಹೇಳುವುದನ್ನು ನಾವು ಇವತ್ತು ಕಲಿತೇವೆ. ಕುಮಾರವ್ಯಾಸ ಬಹಳ ಚಂದ ಕೇಳಿದ್ದಾನೆ. ಆ ಕೃತುವರದಳುದ್ದಾಮ ಮುನಿಜನ ಮಂತ್ರ ಪುಷ್ಕರ ಪೂತ ಪುಣ್ಯ ಜಲಾಭಿಷೇಚನದ ಶ್ರೀಮುಡಿಗೆ ಕೈಯಿಕ್ಕಿದನು. ಸಾಮಾನ್ಯವಾದ ಮುಡಿಯಲ್ಲ, ರಾಜಸೂಯದಲ್ಲಿ ಪವಿತ್ರವಾದ ಜಲವನ್ನು ಸುರಿದಂತಹ ಮುಡಿ, ಆ ಮುಡಿಗೆ ಕೈ ಇಕ್ಕಿದನು. ಎಂತಹ ಪಾಪಕೃತ್ಯ ಆಗಿ ಹೋಯಿತು. ಮುಂದೆ ನಾವು ಆಗ ಆಗಬಾರದು ಎನ್ನುವುದೇ ಸಾಹಿತ್ಯದ ಉದ್ದೇಶ. ಇದು 14ನೇ ಶತಮಾನದಲ್ಲಿ ಕಂಡ ಮೌಲ್ಯ. ಜೀವನ ಭಕ್ತಿಯಿಂದಲೇ ಶಕ್ತಿಯುತವಾಗುತ್ತದೆ. ದಾಸರೆಲ್ಲ ಹಾಡಿದ್ದು ಹೇಳಿದ್ದು ಅದು. ಎಲ್ಲ ದಾಸರಲ್ಲಿ ಸಿಗಬಹುದಾದ ಸತ್ಯ ಸಂಗತಿ ನಮ್ಗಷ್ಟು ಬಿಟ್ಟರೆ ಮತ್ತೆಂಥದ್ದು ಇಲ್ಲ. ಆಮೇಲೆ ಬಂದರು 17ನೇ ಶತಮಾನಕ್ಕೆ ಸರ್ವಜ್ಞನಂತವರು. ಆಮೇಲೆ ಶಿಶುನಾಳ ಶರೀಫರಂತ ತುಂಬ ಚಂದಕ್ಕೆ ವಿಷಯಗಳನ್ನು ಕೊಟ್ಟರು. ಸರ್ವಜ್ಞ ಹೇಳಿದ, ಯಾಕಯ್ಯ ಹೊಡೆದಾಡ್ತೀರಿ? ನಡೆವ ನೆಲ ಒಂದು, ಕುಡಿಯುವ ನೀರೊಂದು, ಸುಡುವ ಅಗ್ನಿಯೊಂದು, ಇರುತ್ತಿರಲು ನಡುವೆ ಕುಲ ಗೋತ್ರ ಎತ್ತಣದಯ್ಯ ಸರ್ವಜ್ಞ. ಯಾಕಯ್ಯ ಹೊಡೆದಾಡ್ಕೋತೀರಿ ನೀರಿಗಾಗಿ? ಯಾಕಯ್ಯ ಹೊಡೆದಾಡ್ಕೋತೀರಿ ನೆಲಕ್ಕಾಗಿ? ಎಲ್ಲದೂ ಒಂದಿರುತ್ತಿರಲು ನಡುವೆ ಯಾಕೆ ಹೊಡೆದಾಡ್ತೀರಿ? ಸಾಮರಸ್ಯದ ಸಂದೇಶವನ್ನು ಅವರು ಕೊಟ್ಟರು. ನಾವು 1000 ಬಾರಿಗೆ ಕೇಳುವುದು ಒಳಿತು ಮಾಡಿ ಮನುಸ. ಹೇಳ್ತಾ ಇರ್ತೇವೆ, ಮಾಡುವುದು ಮಾತ್ರ ಬೇರೆ. ಯಾಕೆ? ಉಪದೇಶಗಳೆಲ್ಲ ಇರುವುದು ಉಪದೇಶಿಸುವುದಕ್ಕಾಗಿ.
ಆಚರಿಸುವುದಕ್ಕಲ್ಲ ಅಂತ ತಿಳಿದು ಆಗಿಬಿಟ್ಟಿದೆ ಅದರ ಕತೆ. ಆಮೇಲೆ ಯಾವಾಗ ನಾವು ಇಂಗ್ಲಿಷ್ ಸಾಹಿತ್ಯದ ಸಂಪರ್ಕಕ್ಕೆ ಬಂದುವೋ ಅಲ್ಲಿಂದ ನಮ್ಮ ತಿಳುವಳಿಕೆಗಳು ವಿಸ್ತಾರ ಆಯಿತು, ವಿಕಾಸ ಆಯಿತು. ಅಲ್ಲಿದು ಕೆಲವು ಸಂಗತಿಗಳನ್ನು, ಮೌಲ್ಯಗಳನ್ನು ಉಲ್ಲೇಖ ಮಾಡ್ತಾ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸೋದಕ್ಕೆ ಸಮೀಪ ಬರ್ತಾ ಇದ್ದೇನೆ. 45 ನಿಮಿಷ ಕೊಟ್ಟಿದ್ದಾರೆ, ಅಷ್ಟು ಬಳಸ್ತೇನೆ. ಬೇಂದ್ರೆ ನನಗೆ ತೀರಾ ಪ್ರೀತಿಯ ಕವಿ. ಒಂದು ಬೆಳಗು ಜಾವ ಅಂತ ಪದ್ಯ ಬರೆದ್ರು. ನೀವೆಲ್ಲ ಓದಿದ್ದೀರಿ ಅನ್ನೋದಕ್ಕಾಗಿ ಅದನ್ನು ಎತ್ತಿಟ್ಕೊಂಡದ್ದು. ಏಳು ಚಿನ್ನ ಬೆಳಗಾಯಿತು ಅಣ್ಣ, ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ, ಜೇನ್ನೊಣದ ಹೆದರೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ. ಅಲ್ವಾ, ಇದೇ ತಾನೇ ನೀವು ಓದಿದ್ರು. ನನಗದು ಯಾವುದು ಮುಖ್ಯ ಅಲ್ಲ. ನನಗೆ ಪ್ರೀತಿ ಆದದ್ದು ಯಾವುದು ಗೊತ್ತಾ? ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ನಮ್ಮ ಬದುಕು ದುಂಬಿಯಂತಹ ಬದುಕು. 2-3 ಸಲ ತುಂಬಿ ಮಾಡಿದ್ದಾರಲ್ಲ, ಏನಕ್ಕೆ ತುಂಬಿದ್ದಾರೆ ಅದನ್ನ? ನಮ್ಮ ಬದುಕು ದುಂಬಿಯಂತಹ ಬದುಕು. ದುಂಬಿ ಪ್ರತಿನಿತ್ಯವೂ ನವನವೀನವಾದ ಪುಷ್ಪಗಳ ಮಕರಂದವನ್ನು ಹೀರಿ ಜೀವನ ಮಾಡುತ್ತದೆ. ಹಾಗೆ ನಮ್ಮ ಬದುಕನ್ನು ನಾವು ನಮ್ಮ ಜೀವನದಲ್ಲಿ ಸುಂದರವಾದ ಸಂಗತಿಗಳೆಂಬ ಮಕರಂದಗಳನ್ನು ಹೀರುತ್ತಾ ಬದುಕನ್ನು ಕಟ್ಟಬೇಕು ಅಂತ ಸಾರಿದೆ. ಇದು ನಮಗೆ ಸಂದೇಶ. ನಾವು ಈ ತುಂಬಿ ಬಾಳನ್ನು ಯಾವುದರಿಂದ ತುಂಬಿದೆ? ಪಂಚ ಇಂದ್ರಿಯಗಳಿಂದ ತುಂಬಿದೆ, ಆರೋಗ್ಯದಿಂದ ತುಂಬಿದೆ, ಸುಖದಿಂದ ತುಂಬಿದೆ. ಕರ್ನಾಟಕದಲ್ಲಿ ನೀವು ಬಯಲು ನೋಡ್ತೀರಾ? ಇದೆ. ಕಡಲು ನೋಡ್ತೀರಾ? ಇದೆ. ದಟ್ಟ ಮಲೆನಾಡು ನೋಡ್ತೀರಾ? ಇದೆ. ನಟನೆ ನೋಡ್ತೀರಾ? ಇದೆ. ಯಾವುದಿಲ್ಲ ಈ ಲೋಕದಲ್ಲಿ, ಎಲ್ಲವೂ ಇದೆ. ಅದನ್ನು ತುಂಬಿ ಕುಡಿಯಬೇಕು, ಬದುಕನ್ನು ಪೂರ್ಣ ಸ್ವೀಕಾರ ಮಾಡಬೇಕು ಅಂತ ಅವರು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಆದ್ದರಿಂದ ಮಕ್ಕಳೇ, ಕನ್ನಡ ಸಾಹಿತ್ಯದ ಮಕ್ಕಳೇ, ನಾನು ಹೇಳೋದು, ಈ ಲೋಕದಲ್ಲಿ ಅರಳುವ ಪ್ರತಿಯೊಂದು ಹೂವಿಗೂ ಒಂದು ಸೌಂದರ್ಯ ಇದೆ, ಒಂದು ಸೊಬಗಿದೆ, ಒಂದು ಗಂಧ ಇದೆ, ಒಂದು ಸ್ವಾದ ಇದೆ. ಅದನ್ನೆಲ್ಲ ಅನುಭವಿಸುವುದಕ್ಕೆ ನಾವು ನಮ್ಮ ಕಣ್ಣುಗಳನ್ನು ತೆರೆಯಬೇಕು, ಕಿವಿಗಳನ್ನು ತೆರೆಯಬೇಕು, ಮನಸ್ಸನ್ನು ಮುಕ್ತವಾಗಿ ಇಡಬೇಕು. ಹೀಗೆ ನೀವೆಲ್ಲ ಹೇಳ್ತೀರಿ ಕರೆ, ಇದರಿಂದ ಬದುಕು ಸಾಧ್ಯವಾ ಅನ್ನೋದೊಂದು ಪ್ರಶ್ನೆ ಇದೆ. ಆದರೆ ಬದುಕು ಸಾಧ್ಯ ಅಂತ ಹೇಳೋದಕ್ಕೆ ನಾನು ನಿಮಗೆ ಕೆಲವು ನಿದರ್ಶನಗಳನ್ನು ಕೊಡಬಲ್ಲೆ. ನಮ್ಮ ನಾಡಿನಾದ್ಯಂತ ಅತ್ಯಂತ ಪ್ರಭಾವಶಾಲಿಯಾಗಿ ಕಾರ್ಯ ನಡೆಸ್ತಾ ಇರುವ, ಉದ್ಯೋಗವನ್ನು ಕೊಡುತ್ತಾ ಇರುವ ಒಂದು ವಿಭಾಗ ಯಾವುದು ಅಂತಂದ್ರೆ ಮಾಧ್ಯಮ. ಮಾಧ್ಯಮ ಕ್ಷೇತ್ರದಲ್ಲಿ ಚಂದ ಕನ್ನಡದಲ್ಲಿ ಬರೆಯುವವರು ಲಕ್ಷಾಂತರ ಜನ ಬೇಕಾಗಿದೆ. ಈಗ ಇಲ್ಲ ಹೇಗೆ ಬರೀತೀರಿ ನೀವು? ಅಯೋಧ್ಯೆಯ ಶ್ರೀರಾಮಚಂದ್ರಮನ ಹೆಂಡತಿ ಸೀತೆ ಎಂದು ಹೇಳಬಹುದು. ಅವನಿಗೆ ಲವಕುಶರೆಂಬ ಇಬ್ಬರು ಮಕ್ಕಳಿದ್ದಾರೆಂದು ತಿಳಿಯಬಹುದು. ಈಗ ನಮ್ಮವರ ಕನ್ನಡ ಇದು ಬಹುದು ಅಂತ ಹೇಳ್ಬೇಕಾ? ಬಿಡ್ತೇವ? ನೀವು ಬೇಕಾದ್ರೂ ಒಪ್ಕೊಳ್ಳಿ, ಹೇಳಬಹುದು. ಆದ್ದರಿಂದ ಖಚಿತವಾದ, ಶುದ್ಧವಾದ ಕನ್ನಡವನ್ನು ಯಾವಾಗ ಕಲಿಯುವುದಕ್ಕೆ ಸಾಧ್ಯ ಆಗ್ತದೋ ಆವಾಗ ಖಂಡಿತವಾಗಿ ಒಂದು ಭರವಸೆಯ ಬದುಕನ್ನು ಈ ಸಾಹಿತ್ಯ ನಮಗೆ ಕೊಡ್ತದೆ. ಇನ್ನೊಂದು, ಕುವೆಂಪು ವಿಜಯ ಸರಿದ್ದಾರೆ, ಹಿರಿಯರು ಕುವೆಂಪು ಅವರ ಪ್ರಸ್ತಾಪ ಮಾಡಿದ್ದಾರೆ. ಏನನ್ನು ಪ್ರೀತಿಸಬೇಕು ಲೋಕದಲ್ಲಿ, ಏನನ್ನು ಆರಾಧಿಸಬೇಕು ಈ ಜೀವನದಲ್ಲಿ? ಎರಡೇ ಪ್ರಶ್ನೆ. ಕುವೆಂಪು ಹೇಳಿದ್ರು, ಆನಂದಮಯ ಈ ಜಗತ್ತದಯ. ಏತಕ್ಕೆ ಭಯ ಮಾನ ಬಿಟ್ಬಿಡೋದು, ಭಯ ಬೇಡ, ಆನಂದಮಯ ಈ ಜಗತ್ತದಯ. ಸೂರ್ಯೋದಯ, ಚಂದ್ರೋದಯ, ದೇವರ ದಯೆ ಕಾಣು. ಯಾವ ಸೂರ್ಯೋದಯ, ಯಾವ ಚಂದ್ರೋದಯ? ಆಕಾಶದ ಅಂಗಳದಲ್ಲಿ ಕಾಣುವ ಸೂರ್ಯ ಚಂದ್ರೋದಯವೋ ಅಥವಾ ನಮ್ಮ ಮನೋಮಯವೆಂಬ ಆಕಾಶ ಅವಕಾಶದಲ್ಲಿರಬಹುದಾದ ಬುದ್ಧಿ ಭಾವಗಳೆಂಬ ಸೂರ್ಯೋದಯ ಚಂದ್ರೋದಯವೋ? ಪ್ರಶ್ನೆ ಮಾಡಬೇಕಾದದ್ದಿದೆ. ಕುವೆಂಪು ಹೇಳಿದ್ದು ಆನಂದಮಯ ಈ ಜಗ ಹೃದಯ, ನನ್ನ ದೇಹ, ಅದರಲ್ಲಿ
ಚಂದ್ರನಾಡಿ ಸೂರ್ಯನಾಡಿ ಅಂತ ಎರಡಿದೆ ಅಂತ ಕೇಳಿದ್ದೀರಿ. ಅದು ಚಂದ್ರ ಬುದ್ಧಿಯ ಭಾವದ ಸಂಕೇತ, ಸೂರ್ಯ ಬುದ್ಧಿಯ ಸಂಕೇತ. ಅವೆರಡುಗಳು ಬೆಳಗುತ್ತಾ ಹೋದ್ರೆ ಬದುಕು ಭವ್ಯವಾಗ್ತದೆ ಅಂತ ಸಾರಿ ಹೇಳಿದ್ದಾರೆ. ಅದು ಪ್ರಕೃತಿಯಲ್ಲಿ ಇದೆ. ಪ್ರಕೃತಿ ಆರಾಧನೆ ಮೌಲ್ಯ ಆಯ್ತು. ಆನಂತರ ಬರೀ ಕಾವ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಬೇಡಿ, ಒಂದು ಕತೆ ಬಗ್ಗೆ ಮಾತಾಡೋಣ. ನೀವು ಓದಿದ ಕತೆ, ಬೆಸಗರಹಳ್ಳಿ ರಾಮಣ್ಣ ಬರೆದ PUC ಮೊದಲನೇ ವರ್ಷದಲ್ಲಿ ಕನ್ನಡ ಪುಸ್ತಕ ತೆಕ್ಕೊಂಡು ಕೂತಾಗ ನಿಮ್ಗೆ ಮೇಷ್ಟ್ರು ಹೇಳ್ಕೊಟ್ಟ ಕತೆ ಗಾಂಧಿ ನೆನ್ಕೊಟ್ಟ. ಪಾಠ ಮಾಡ್ತಾ ಇದ್ದೆ. ಒಬ್ಬ ಹುಡುಗ ಮಹಾತ್ಮ ಗಾಂಧಿ ಅಂತ, ಸಣ್ಣ ಹುಡುಗ, 15 ವರ್ಷದವರು. ಕಿಡ್ನಿ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಿದೆ. ಆಸ್ಪತ್ರೆಗೆ ಹೋಗ್ತಾನೆ. ತನ್ನ ಅಜ್ಜ ಕರಿಸಿದ್ದೇಗೌಡನ ಹತ್ರ ಒಂದು ಮಾತು ಹೇಳ್ತಾನೆ, ಅಜ್ಜ, ನಾನು ಬದುಕೋದಿಲ್ಲ, ನನ್ನನ್ನು ಹೊಲದ ತಾವ ಇರುವ ಹಲಸಿನ ಮರದ ಕೆಳಗಡೆ ಊತಾಕ್ಬಿಡು ಅಂತ ಹೇಳ್ತಾನೆ ಅಲ್ವಾ. ಪಾಠ ಮುಗಿಸಿ ಮಕ್ಕಳು ಮತ್ತು ನಾನು ಇಬ್ಬರೂ ಕಣ್ಣೀರು ಒರೆಸ್ಕೊಳ್ಳುವಾಗ ನಿಮ್ಗೆ ಏನನ್ನಿಸ್ತು ಪಾಠ ಅಂತ ಕೇಳಿದೆ. ಒಬ್ಬ ಹುಡುಗಿ ಅಂತ ಹೇಳಿದ್ದು, ಕೊನೆ ಪಕ್ಷ ಮಹಾತ್ಮ ಗಾಂಧಿ ಉಳಿದಿದ್ರೆ ಅಡ್ಡಿಲ್ವಾಗಿತ್ತು, ಆ ಗಾಂಧಿ ಕೊನೆಯ ಆಸೆ ಇತ್ತಲ್ಲ, ಹಲಸಿನ ಮರದ ಬುಡದಲ್ಲಿ ನಾನು ಊತಾಕು ಅಂತ, ಆ ಹಲಸಿನ ಮರ ಇರಬೇಕಾಗಿತ್ತು. ಈ ಗಾಂಧಿಯನ್ನ ಬದುಕಿಸಿ ಉಳಿಸ್ಕೋಬೇಕು ಅನ್ನೋ ಅವಸರದಲ್ಲಿ ಹಲಸಿನ ಮರ ಮಾರಿ ಅವನು ಹಣ ತಂದು ಇಲ್ಲಿ ಹೆಣ ತಗೊಳ್ಳೋದಕ್ಕೆ ನಿಂತಿದ್ದಾನೆ. ಒಂದು ಕಡೆ ಹಲಸಿನ ಮರದ ಹೆಣ, ಇನ್ನೊಂದು ಕಡೆ ಮೊಮ್ಮಗನ ಹೆಣ. ಗಾಂಧಿವಾದ ಸರ್ವನಾಶ ಆಗ್ತಾ ಇರೋದ್ರ ಸೂಚನೆಯನ್ನ ಆ ಕತೆ ನಮಗೆ ಸಂವಾದ ಮಾಡ್ತಾ ಇದೆ. ಯಾವುದು? ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ಕನಸು ಕಟ್ಟಿದ ಗಾಂಧಿವಾದ 15 ವರ್ಷದ ಬಾಲಕನ ರೂಪದಲ್ಲಿ ತನ್ನ ಪೂರ್ಣ ಆರೋಗ್ಯವನ್ನು ಕಳೆದುಕೊಂಡು ದೇಶದ ಆರೋಗ್ಯವನ್ನು ಕಾಪಾಡುವುದಕ್ಕೆ ಹೊಣೆ ಹೊತ್ತಂತಹ ಆಸ್ಪತ್ರೆಯಲ್ಲಿಯೇ ಸಾಯ್ತದೆ. ಯಾಕೆ ಈ ಪ್ರಸ್ತಾಪ ತರ್ತಾ ಇದ್ದೇನೆ ಅಂತಂದ್ರೆ, ನಮ್ಮ ಯುವಕರಲ್ಲಿ 100ಕ್ಕೆ 90ರಷ್ಟು ಜನ ಗಾಂಧಿಯನ್ನು ವಿರೋಧಿಸುವಂತಹ ಜನ, ಗಾಂಧಿ ವಿರೋಧಿಗಳು. ನಾನು ಗೋಡ್ಸೆಯ ಅಭಿಮಾನಿಗಳು ಅಂತ ಹೇಳೋದಿಲ್ಲ, ಗೋಡ್ಸೆಯ ಅನುಯಾಯಿಗಳು ಅಂತ ಹೇಳೋದಿಲ್ಲ. ಗಾಂಧಿಯನ್ನ ಅರ್ಥ ಮಾಡಿಕೊಳ್ಳದೆ ವಿರೋಧಿಸುವಂತಹ ಒಂದು ಮನೋವೃತ್ತಿ ನಮ್ಮದಾಗಿದೆ. ಆದ್ದರಿಂದ ಗಾಂಧಿ ಕಥೆಯನ್ನು ಉಲ್ಲೇಖಿಸಿದ್ದೇನೆ. ನಮಗೆ ಸರ್ವಶ್ರೇಷ್ಠ ಸಂಗತಿಗಳನ್ನು ಸಾರಿ ಹೇಳಿದ ಒಂದು ಕಥೆ. ಅಂತಹ ಕಥೆಗಳು 100 ಇದ್ದಾವೆ. ಆ ತರುವಾಯ ನಾನು ಪ್ರಸ್ತಾಪ ಮಾಡೋದು ಜೀವನ ಪ್ರೀತಿ ಹೇಗಿರ್ತದೆ. ಒಬ್ಬ ತಾಯಿ ಮುಂಜಾನೆ ಎದ್ದು ತನ್ನ ಮಗುವನ್ನು ಸಿದ್ಧಪಡಿಸ್ತಾ ಅಂಗಿಯನ್ನು ತೊಡಿಸಿ ಆ ಮಗುವಿನ ಮುಂದೆ ಮಂಡಿಯೂರಿ ಕುಳಿತು ಗುಂಡಿ ಹಾಕ್ತಾ ಕೇಳ್ತಾಳೆ, ಮಗ ನೀನೇನಾಗ್ತಿ ಅಂತ. ಆ ಮಗ ಹೇಳ್ತಾನೆ, ನಾನು ಪೊಲೀಸ್ ಆಗ್ತೀನಿ ಅಂತ ಹೇಳ್ತಾನೆ. ಅಮ್ಮನಿಗೆ ಸಮಾಧಾನ ಇಲ್ಲ. ಅದಲ್ಲ, ಮತ್ತೇನಾಗ್ತಿ? ನಾನು ನರ್ಸ್ ಆಗ್ತೀನಿ ಅಂತಾನೆ. ಯಾಕೆ? ಇಂಜೆಕ್ಷನ್ ಮಾಡ್ಬೋದಲ್ಲ ಲೋಕಕ್ಕೆಲ್ಲ. ಆವಾಗಲೂ ಸಮಾಧಾನ ಇಲ್ಲ. ಆಮೇಲೆ ಏನು? ನಾನು IAS ಆಫೀಸರ್ ಆಗ್ತೀನಿ ಹೇಳಿದ ಮೇಲೆ ಅಮ್ಮನಿಗೆ ಸಮಾಧಾನ. ಆಮೇಲೆ ಏನು ಮಾಡ್ತಿ? ನಿನ್ನನ್ನು ವಿಮಾನ ಮೇಲೆ ಕರ್ಕೊಂಡು ಹೋಗ್ತೀನಿ. ಇವ ಏರೋಪ್ಲೇನ್ ಹತ್ತಿದ್ದಾನೆ ಅಂತ ಅವಳಿಗೆ ಗೊತ್ತಿಲ್ಲ, ಸತ್ಯ ಹೇಳ್ತಿದ್ದಾನೆ ಅಂತ. ಇದು ಆಧುನಿಕ ತಾಯಿಯರು ನಂಬಿದ ಸಿದ್ಧಾಂತ. ಒಬ್ಬ ಜನಪದ ತಾಯಿ ಹೇಗೆ ತನ್ನ ಮಗುವಿನ ಮೈಗೆಲ್ಲ ಅಂಟಿಕೊಂಡ ಮಣ್ಣನ್ನೆಲ್ಲ ತೊಳೆದು ಮೈ ಕೈಗಳನ್ನೆಲ್ಲ ಒರೆಸ್ತಾ ಆ ಮಗುವಿಗೆ ತನ್ನ ಎದೆಹಾಲನ್ನು ಕೊಡುತ್ತಾ ಅದರ ಬೆನ್ನನ್ನು ಬಡಿತಾ ಹೇಳ್ತಾಳೆ, ಆಚಾರಕ ರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯಾಗು ಜಗಕ್ಕೆಲ್ಲ. ಈ ಬಗೆಯ ಸಿದ್ಧಾಂತಗಳನ್ನು ಸಾಹಿತ್ಯದಲ್ಲಿ ನಾವು ಸಂಪಾದಿಸುವುದಕ್ಕೆ ಸಾಧ್ಯವಾದದ್ದು ಕರ್ನಾಟಕದವರ ಬದುಕು ಶ್ರೀಮಂತವಾಗುವುದಕ್ಕೆ ಕಾರಣ. ಇಲ್ಲಾಂದ್ರೆ ಅಷ್ಟು ಶ್ರೀಮಂತ ಆಗ್ತಿರಲಿಲ್ಲ. ಅಂತಹ ಆದರ್ಶಗಳು ನಮಗೆ ಜನಪದದ ಮುಖಾಂತರ ಸಿಗ್ತಾ ಹೋಗ್ತದೆ. ಇದೆಲ್ಲ ಜೀವನದ ಮೌಲ್ಯಗಳು. ನಾವಿವತ್ತು ಮರಿತಾ ಇರುವಂತಹ ಮೌಲ್ಯಗಳು, ನೆನಪು ಮಾಡಿಕೊಳ್ಬೇಕಾದ ಮೌಲ್ಯಗಳು. ಆಮೇಲೆ ಇನ್ನೊಂದು
ಮಾಹಿತಿ ಕೊಡಬೇಕು. ಹೆಂಗೆ ನಮ್ಮನ್ನು ಪರಿವರ್ತನೆ ಮಾಡ್ತದೆ ಒಂದು ಸಾಹಿತ್ಯ ಹೇಳುವುದಕ್ಕೆ ನಾನು ಸಂತೋಷಪಟ್ಟು ಅನುಭವಿಸಿದ ಒಂದು ಪದ್ಯ. ಕೆ ವಿ ತಿರುಮಲೇಶ್ ಅಂತ ಒಬ್ಬ ಕವಿ ಒಂದು ಪೆಂಟಯ್ಯನ ಅಂಗಿ ಅಂತ ಒಂದು ಪದ್ಯ ಬರೆದರು. ಪೆಂಟಯ್ಯ ಒಬ್ಬ ಇದ್ದಲಂಗಡಿಯಲ್ಲಿ ಕೆಲಸ ಮಾಡುವ ಒಂದು ಮನುಷ್ಯ. ಅವನಿಗೊಂದು ದೊಡ್ಡ ಕನಸು. ಎಂತದಪ್ಪ ಕೇಳಿದ್ರೆ, ಒಂದು ದಿವಸ ಬಿಳಿ ಅಂಗಿ ಹಾಕೊಂಡು ಒಂದು ಸಿನಿಮಾ ನೋಡಿ ಬಿಡಬೇಕು ಅಂತ ಕನಸು. ರಾಷ್ಟ್ರಪತಿ ಆಗ್ಬೇಕು ಅಂತ ಅಲ್ಲ, ಇನ್ನೇನೂ ಅಲ್ಲ, ಕನಸು. ಕಾಸಿಗೆ ಕಾಸು ಗಂಟಿಕ್ಕಿ ಒಂದು ದಿವಸ ಬಿಳಿ ಅಂಗಿ ತಗೊಂಡು ಗರಿ ಗರಿಯಾಗಿ ಇಸ್ತ್ರಿ ಮಾಡಿ ತನ್ನ ಇದ್ದಿಲಂಗಡಿಯ ಯಜಮಾನನಿಗೆ ಹೇಳಿದ, ನಾಳೆ ನಾನು ಬರುವುದಿಲ್ಲ. ಯಾಕೆ? ಜೀವನದ ಉತ್ಕಟವಾದಂತಹ ಆಸೆಯನ್ನು ಈಡೇರಿಸಿಕೊಳ್ಳುವ ಅಪರೂಪದ ಕ್ಷಣಕ್ಕಾಗಿ. ನಾನು ಹೇಳಿದ ಭಾಷೆ ಅವ ಹೇಳಿದ್ದಲ್ಲ. ಹಾಗಾದ್ರೆ ನಾಳಿನ ಕೆಲಸ ಇಲ್ಲ, ಇವತ್ತೇ ಮಾಡು. ಆಯ್ತು, ಮಾಡಿದ. ಪೆಂಟಯ್ಯ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಇಸ್ತ್ರಿ ಮಾಡಿದ ಅಂಗಿಯನ್ನೆಲ್ಲ ಹಾಕೊಂಡು ಹೊರಟು ನಿಂತಿದ್ದಾನೆ. ಇದ್ದಲಂಗಡಿ ಎದುರಾಗಿದೆ, ಆಚೆ ನೋಡ್ಲಿಲ್ಲ. ಯಾಕೆ? ಆಚೆ ಅವನಿಗೆ ಇವತ್ತಿಗೆ ಅವನಿಗೂ ಇದ್ದಲಂಗಡಿಗೂ ಸಂಬಂಧವೇ ಇಲ್ಲ. ಹೊರಟು ನಿಂತಿದ್ದಾನೆ. ಹಾಗೆ ಹೋಗ್ತಾ ಇರುವಾಗ ಎದುರಿಗೆ ಊರ ಗೌಡರು ಸಿಕ್ಕಿದ್ರು. ಪೆಂಟಯ್ಯ, ಎಲ್ಲ ಹೊರಟಿದ್ವಿ? ನಾನು ಪೇಟೆ ಕಡೆಗೆ. ಹೌದಾ? ನೋಡು, ನಿನ್ನೆಯಿಂದ ಇದ್ದಲಿಲ್ಲ ಮನೆಯಲ್ಲಿ, ಹೆಂಗಸರದೆಲ್ಲ ಬೊಬ್ಬೆ ಬಿದ್ದಿದೆ, ಅದೊಂದಿಷ್ಟು ಹಾಕಿ ನೀನು ಹೋಗು ಅಂತಂದ್ರು. ಊರ ಗೌಡರು ಹೇಳಿದ ಮೇಲೆ ಅಲ್ಲ ಅಂತ ಹೇಳಿಕ್ಕಾಗ್ತದ ಪೆಂಟಯ್ಯನಿಗೆ? ಪೆಂಟಯ್ಯ ಇದ್ದಲನ್ನು ಹೊತ್ತು ಹಾಕದ. ಕವಿ ಆ ಕಾವ್ಯವನ್ನು ಮುಗಿಸ್ತಾನೆ. ಅಂದಿನಿಂದ ಪೆಂಟಯ್ಯನ ಅಂಗಿ ಬಿಳಿಯಾಗಲೇ ಇಲ್ಲ. ಇಂತಹ ಸಾವಿರಾರು ಪೆಂಟಯ್ಯನ ಬದುಕನ್ನ ಬಿಳಿಯಾಗಿಸುವುದಕ್ಕಾಗಿ ನಮ್ಮ ಕೈಯಲ್ಲಿ ಶಿಕ್ಷಣ ಇದೆ, ಸಾಹಿತ್ಯ ಇದೆ, ಬರಹ ಇದೆ. ಅದನ್ನು ಬಿಳಿ ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ಮತ್ತಷ್ಟು ಕರಿಮಸಿ ಹಚ್ತೇವೆ ಅಂದ್ರೆ ಸಾಹಿತ್ಯವನ್ನು ಬಿಡೋದು ಅಲ್ವಾ? ಆದ್ದರಿಂದ ಈ ಬಗೆಯ ಜೀವನದ ಪ್ರೀತಿಯನ್ನ, ಈ ಬಗೆಯ ಜೀವನದ ಉತ್ಸಾಹವನ್ನ ನಮ್ಮೊಳಗಡೆ ಹುಟ್ಟು ಹಾಕುವ ಸಾಹಿತ್ಯವನ್ನು ನಾವು ಸದಾ ಕಾಲ ನೆನಪಿಟ್ಕೋಬೇಕು, ಸದಾ ಕಾಲ ಆಚರಣೆಯಲ್ಲಿ ಇಟ್ಕೋಬೇಕು. ಇನ್ನು ಕೊನೆಯದಾಗಿ ಒಂದು ಕನ್ನಡದ ಪ್ರೀತಿ ಹೇಗಿರಬೇಕು ಎನ್ನುವುದಕ್ಕೆ ನನಗೆ ಪ್ರೀತಿಯಾದ ಒಂದು ಪದ್ಯವನ್ನು ಉಲ್ಲೇಖಿಸಿ ನಾನು ಮಾತು ಮುಗಿಸ್ತೇನೆ. GP ರಾಜರತ್ನಂ ಅಂತ ಒಳ್ಳೆ ಕವಿ. ಅವರದ್ದು ಒಂದು ಎಂಡು ಕುಡುಕ ರತ್ನ ಅಂತ ಪದ್ಯ ಇದೆ, ನೀವೆಲ್ಲ ಕೇಳಿದ್ದೀರಿ. ಎಂಡ ಎಂಟಿ ಕನ್ನಡ ಪದಗೋಳ್ ಎಂದರೆ ರತ್ನಂ ಪ್ರಾಣ. ನಮಗೆಲ್ಲ ಪಂಚ ಪ್ರಾಣಗಳು, ಅವನಿಗೆ 3 ಪ್ರಾಣ. ಮೊದಲನೇದು ಎಂಡ, ಎರಡನೇದು ಹೆಂಡತಿ, ಮೂರನೇದು ಕನ್ನಡ ಪದಗೋಳ್. ಬುಂಡೆ ನೆತ್ತಿ ಕುಡ್ಬಿಟ್ಟ ಅಂದ್ರೆ ತಕ್ಕೋ ಪದಗೋಳ್ ಬಾಣ. ಎಷ್ಟು ಬೇಕಾದ್ರೂ ಪದ ಹಾಡ್ತಾನ, ಆಯ್ತಾ? ಹೀಗಿರುವಾಗ ಒಂದ್ ದಿವಸ ಭಗವಂತ ಭೂಮಿ ಇಳಿದು ನಂತವಕ್ಕೇನ ಬಂದ ಅಂತಂತಂದ ಅನ್ನೋ ಪರಿಗಿರೀಕ್ಷೆ ಮಾಡ್ತಾನವನು ಭಕ್ತರ ಮೇಲ ಅವನು ಕಣ್ಣು. ಈ ಎಂಡ ಎಂಟಿ ಕನ್ನಡ ಪದ ನಿಜವಾಗಿ ರತ್ನನಿಗೆ ಪ್ರಾಣ ಹೌದೋ ಅಲ್ವೋ ಅನುಮಾನ ಅವನಿಗೆ. ದೇವರಿಗೆ ಪರೀಕ್ಷೆ ಮಾಡ್ತಾನೆ. ಎಂಡ ಬಿಟ್ಬಿಡು ರತ್ನ, ಹೋಯ್ತೊಂದು ಕಾಟ ತೊಂದ್ರೆ ಅಂತ ಕುಣಿದಾಡ್ತೀನಿ. ಒಂದ್ ಕಾಟ ಹೋಯ್ತು, ತೊಂದ್ರೆ ಹೋಯ್ತು, ಕುಣಿದಾಡ್ತೀನಿ. ಹೆಂಡತಿ ಹೋದ ಮೇಲೆ ಗೊತ್ತಾಗ್ತದೆ, ಹೋದ್ರೆ ಒಂದು ಕಾಟ ಅಲ್ಲ ಅದು, ಅದೇ ಒಂದು ಕಾಟ ಅಂತ. ಬಿಟ್ಬಿಟ್ಟ ಅವನು. ಯಾಕೆ? ದೇವರ ಮಾತನ್ನು ಮೀರೋಕ್ಕಾಗತ್ತ? ಆಗಲ್ಲ. ಮತ್ತೆ ಎಂಡ ಬಿಟ್ಬಿಡು ಅಂತಂದ್ರೆ ಮೂರು ಚೂರಾಗಿ ಮುರುಗಿಸ್ಕೊಂಡ್ ತೀನಿ. ಅವನ ಮಾತಿಗೆ ಅಡ್ಡ ಬಂದ್ರೆ, ದೇವರ ಮಾತಿಗೆ ಅಡ್ಡ ಬಂದ್ರೆ ಅವನ ಮತ್ತೊಂದು ಪ್ರಾಣವಾದ ಹೆಂಡವನ್ನು ಬಿಡ್ತಾನೆ. ಕನ್ನಡ ಪದ್ಗೋಳ್ ಆಡೋದೆಲ್ಲ ನಿಲ್ಸ್ಬಿಡು ಅಂತ ರತ್ನ ಅಂತಂದ್ರೆ ಮಾಡ್ತೀನಿ ಅವನಿಗೆ ಕತ್ನ. ಬಿಡೋದಿಲ್ಲ ನಾನು, ಅವನು ನೋಡ್ತೇನೆ ಒಂದು ಕೈ. ದೇವರಾದ್ರೇನು ಬಿಡೋದಿಲ್ಲ ನಾನು. ಆವಾಗ ದೇವರಿಗೂ ಈ ಕನ್ನಡ ಭಕ್ತನಿಗೂ ಜಗಳ ಹಚ್ತದೆ. ದೇವರು ಸಿಟ್ಟು ಬಂದು ನಾಲ್ಗೆ ಸೀಳ್ಸಿ ನರ್ಕಕ್ಕೆ ಇಳಿಸಿ ಬಾಯಿ ಹೊಲ್ಸಾಕಿದ್ರು, ಬಾಯಿ ಹೊಲಿಗೆ ಹಾಕ್ಸ್ಬಿಟ್ರು ಕೂಡ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ
ಎಂಥ ಸ್ಪಿರಿಟ್ ನೋಡಿ ಅವನಿಗೆ. ಹೆಂಡ ಹೋಗ್ಲಿ, ಹೆಂಡತಿ ಹೋಗ್ಲಿ, ಪ್ರಪಂಚ ಇರುವವರೆಗೂ ಕನ್ನಡ ಪದ್ಗಳು ನುಗ್ಲಿ, ಅವನ ಮಾತು ನಮಗೆ ಆದರ್ಶ. ಅದಕ್ಕಾಗಿ ವಿಜಯಲಕ್ಷ್ಮಿ ಮೇಡಮ್ ಎದುರಿಗೆ ಕೂತಿದ್ದಾರೆ. ಅವರು ಸರ್ ನೀವು ಕನ್ನಡ ಅಷ್ಟೇ ಹೇಳಿ ಕೂತಿದ್ದೀರಿ, ಇಂಗ್ಲಿಷ್ ಬಗ್ಗೆ ಹೇಳಿಲ್ವಲ್ಲ ಅಂತ ಹೇಳ್ಬೋದು. ಅದಕ್ಕಾಗಿ ಒಂದು ಮಾತು ಹೇಳ್ತೇನೆ, ಚೆನ್ನಾಗಿ ಇಂಗ್ಲಿಷ್ ಕಲೀರಿ, ಚೆನ್ನಾಗಿ ಇಂಗ್ಲಿಷ್ ಕಲೀರಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೌ ಇಂಗ್ಲಿಷ್ ಈಸ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಕಲೀರಿ. ಅದರ ಮುಂದಿನ ವಾಕ್ಯ ನನ್ನದ್ದು, ಚೆನ್ನಾಗಿರುವ ಕನ್ನಡವನ್ನು ಉಳಿಸಿಕೊಳ್ಳಿ. ನಮ್ಮಲ್ಲಿ ಚೆನ್ನಾಗಿರುವ ಕನ್ನಡ ಈಗ ಸಿಗೋದಿಲ್ಲ. ಯಾಕೆಂದ್ರೆ ನಮಗೆ ಕನ್ನಡ ಇಂಗ್ಲಿಷ್ ಬರೋದಿಲ್ಲ ಅಂತ ಹೇಳ್ತೇವೆ, ಆಡುವ ಪದಗಳೆಲ್ಲ ಇಂಗ್ಲಿಷ್, ನಮ್ಮ ಸಂವಹನ ಇಂಗ್ಲಿಷ್ ಆಗಿದೆ. ಆದ್ದರಿಂದ ಎಷ್ಟು ಸಾಧ್ಯವೋ ಎಷ್ಟು ಸಹಜವೋ ಆದ ಕನ್ನಡವನ್ನು ಉಳಿಸ್ಕೊಳ್ಳಿ ಅಂತ ಹೇಳೋದ್ರ ಜೊತೆಗೆ ಅಭಿಮಾನದ ಒಂದು ಮಾತನ್ನ ಆಡಿ ನನ್ನ ಮಾತು ಮುಗಿಸ್ತೇನೆ. ಅದೇನು ಅಂತಂದ್ರೆ, ಸಂಜೀವನ್ನಮ್ಮ ಅಂತ ಒಂದು ಲೇಖಕಿ ಇದ್ಲು. ಅವಳು ಒಂದು ಮಾತು ಹೇಳಿದ್ರು, ಕುಲಪುತ್ರ ನೋದಿ ತಿಳಿದೊಡೆ ಕುಲವನ್ನುದ್ಧರಿಸಲಾರನು, ಕುಲಪುತ್ರಿ ಓದಿ ತಿಳಿದೊಡೆ ಕುಲವನ್ನುದ್ಧರಿಸುವಳು. ಹೆಣ್ಣು ಮಕ್ಕಳು ಓದಿದ್ರೆ ಅದು ಆ ಕುಲದ ಉದ್ಧಾರಕ್ಕೆ ಅಂತ ಆಗ್ತದೆ ಅಂತ. ಕನ್ನಡದ ಕುಲದಲ್ಲಿ ಗಂಡು ಮಕ್ಕಳು ಕಡಿಮೆ ಇದ್ದಾರೆ, ಆಕ್ಷೇಪ ಇಲ್ಲ, ಅವರು ಉದ್ಧರಿಸ್ತಾರೆ. ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಇದ್ದೀರಿ, ನಿಮ್ಮಿಂದ ಕನ್ನಡ ಉಳಿತದೆ ಅಂತ ವಿಶ್ವಾಸ ಇದೆ. ತಡವಾಗಿ ಬಂದದ್ದಕ್ಕೆ ಕ್ಷಮಿಸಿ. ಮತ್ತು ನನ್ನ ಮಾತುಗಳಲ್ಲಿ ಸತ್ಯ, ಪ್ರೀತಿ, ಆತ್ಮೀಯತೆ ನಿಮಗೆ ಸಿಕ್ಕಿದ್ರೆ ಅದರ ಕೀರ್ತಿ, ಅದರ ಫಲ, ಅದಕ್ಕೆ ನೀವು ಸಂದಾಯ ಮಾಡುವಂತಹ ಅಭಿನಂದನೆ ವಿಜಯ ಸರಿಗೂ ಮತ್ತು ನಿಮ್ಮ ವಿಭಾಗದ ಮುಖ್ಯಸ್ಥರಿಗೂ ಇರಲಿ. ನಾನು ಆಡುವಾಗ ಮಾತಿನಲ್ಲಿ ಎಲ್ಲಿಯಾದರೂ ದೋಷ, ಅಪಪ್ರಯೋಗಗಳು ಉಳಿದು ಬಂದರೆ ಆಕ್ಷೇಪಿಸುವುದಾದರೆ ನನ್ನನ್ನೇ ಆಕ್ಷೇಪಿಸಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ, ವಿಶ್ವಾಸಕ್ಕೆ ನನ್ನ ಎಲ್ಲರನ್ನು ಸಾಹಿತ್ಯ ಲೋಕಕ್ಕೆ ಕರೆದೊಯ್ದು, ನಾ ಹೇಳಿದೆ ಬಹುಶಃ ನಾವಿಲ್ಲಿದ್ದಾಗ ಅನಿಸ್ಲಿಲ್ಲ, ನನಗೆಲ್ಲೋ ಒಂದು ಕಡೆಗೆ ಹೋಗಿ ಬಂದು ನೀವು ಮುಗಿದ ಮೇಲೆ ಅಷ್ಟು ಪ್ರಭಾವಿತವಾದಂತಹ ಉಪನ್ಯಾಸವನ್ನು ನೀಡಿರುವಂತಹ ನಮ್ಮ ಯಲ್ಲಾಪುರದ ಹೆಮ್ಮೆಯ ತಾಯಿ ಶಾರದೆಯ ಸಾಹಿತ್ಯದ ಅಪ್ರತಿಮ ವರಪುತ್ರರಾಗಿರುವಂತಹ, ಈ ಹಿಂದೆ ನಮ್ಮ ಕಾಲೇಜಿನಲ್ಲಿಯೂ ಕೂಡ ಇದೇ ಪ್ರತಿನಿತ್ಯ ನಮಗೆ ಈ ಥರ ಸಾಹಿತ್ಯದ ಒಂದು ಏನು ಅಡಬೇಕು, ಸಿರಿ ಸುರಿ ಮಳೆನೇ ನಮ್ಮಲ್ಲಿ ಪ್ರತಿನಿತ್ಯ ಹರಿತಾ ಇತ್ತು. ಸೊ ನಮ್ಮೆಲ್ಲರ ಹೆಮ್ಮೆಯ ಅಪ್ರತಿಮ ಉಪನ್ಯಾಸಕರು, ಈಗ ಹಾಲಿ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ KSOUದ ಸಂಯೋಜಕರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾದಂಥ ಡಾಕ್ಟರ್ DK ಗಾಂವ್ಕರ್ ಅವರೇ, ಕನ್ನಡ ವಿಭಾಗದ ಮುಖ್ಯಸ್ಥರಾದಂಥ ಶ್ರೀ ಪ್ರಕಾಶ್ ಅವರೇ, ಇನ್ನೋರ್ವ ಉಪನ್ಯಾಸಕರಾಗಿರುವಂತಹ D ಬಸವರಾಜ್ ಅವರೇ, ನಮ್ಮ ಹಿಂದಿನ ಹಾಗೂ ಇಂದಿನ ಸಹೋದ್ಯೋಗಿಗಳಾಗಿರುವಂಥ ವಿಜಯ್ ಅವರೇ, ಕನ್ನಡ ವಿಭಾಗದ ನನ್ನೆಲ್ಲರ ಉಪನ್ಯಾಸಕ ಬಂಧುಗಳೇ ಹಾಗೂ ಉಳಿದೆಲ್ಲ ನನ್ನ ಉಪನ್ಯಾಸಕ ಬಂಧುಗಳೇ, ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿನಿಯರೇ, ನಾನು ಕೇಳಿದಂಥ ಬಹುಶಃ ನಿಮಗೂ ಗೊತ್ತಿರಬಹುದು, ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಅಂತ ಒಂದು ಸುಭಾಷಿತ ಹೇಳುತ್ತೆ. ಬಹುಶಃ ಈ ಒಂದರಲ್ಲಿ ಅಥವಾ ಎಲ್ಲದರಲ್ಲಿಯೂ ಕೂಡ ಆಸಕ್ತಿಯನ್ನ ಹೊಂದಿ ಅದನ್ನು ನಾವು ನಮ್ಮ ಪ್ರತಿನಿತ್ಯದ ಒಂದು ಕಲಿಕೆಯಲ್ಲಿ, ಜೀವನದ ವೃತ್ತಿಯೊಂದಿಗೆ ಪ್ರವೃತ್ತಿಯಲ್ಲಿ ಅಳವಡಿಸ್ಕೊಂಡಿದ್ದಾದರೆ ಬಹುಶಃ ಇವತ್ತಿನ ಏನು ವಿಶೇಷ ಉಪನ್ಯಾಸದ ಒಂದು ಮುಖ್ಯ ಉಪನ್ಯಾಸದ ಒಂದು ವಿಷಯ ಏನಿದೆಯಲ್ಲ, ಕನ್ನಡ ಸಾಹಿತ್ಯ ಮತ್ತು ಜೀವನ ಮೌಲ್ಯ ಅನ್ನೋದು
ಸಹಜವಾಗಿಯೇ ಅದು ನಮ್ಮಲ್ಲಿ ಮೂಡ್ ಬರುತ್ತೆ, ಬೆಳೆಯುತ್ತೆ. ಬಹುಶಃ ಯಾರೇ ಆದರೂ ನನಗೆ ನಾನೇ ಹೇಳಬೇಕು ಅಂದ್ಕೊಂಡ್ರೆ, ಬಹುಶಃ ನಾನು 10th ವರೆಗೆಲ್ಲ ಅಷ್ಟೊಂದು ಯಾವುದಕ್ಕೂ ನಾನು ವಿಶೇಷವಾದಂಥ ಗಮನ ಕೊಟ್ಟಿಲ್ಲ. ನಾನು PU ಓದ್ತಾ ಇರುವಾಗ ಸಂಸ್ಕೃತ ನನ್ನ ಅತ್ಯಂತ ಇಷ್ಟವಾದಂಥ ಭಾಷೆ. ಕನ್ನಡ ಮತ್ತು ಇಂಗ್ಲಿಷ್, ಹಿಂದಿ ಜೊತೆಗೆ ಸಂಗೀತ ನನಗೆ ತುಂಬ ಇಷ್ಟವಾದಂಥ ಒಂದು ಕಲೆ. ಅದರ ಜೊತೆಗೆ ನಮ್ಮ ಶಿಕ್ಷಣ, ಅದಕ್ಕೆ ಪೂರಕವಾದಂಥ ಬೇರೆ ಬೇರೆ ಇದರೊಳಗೆ ಬಹುಶಃ ನಾನು PUC ಇಂದ ನಾನು ಡಿಗ್ರಿ ನನ್ನ PhD ಮುಗಿಯುವಲ್ಲಿವರೆಗೂ ಕೂಡ ನಾನು ಬಹುಶಃ ಒಂದನ್ನೇ ಹಿಡ್ಕೊಂಡು ಹೋದವಳಲ್ಲ. PUC ಮಾಡುವಾಗ ಇಲ್ಲೇ ವಿದ್ಯೋದಯ ಜೂನಿಯರ್ ಕಾಲೇಜ್ ಎಡಡಿ ಇಲ್ಲೇ ಓದಿರೋದು. ಅಲ್ಲಿ ಬೆಳಗ್ಗೆ 7:30 ಬಂದರೆ ಕನ್ನಡ ಟೈಪಿಂಗು, ಇಂಗ್ಲೀಷ್ ಟೈಪಿಂಗು, ಸಂಸ್ಕೃತ ಕ್ಲಾಸು, ಆಮೇಲೆ ನನ್ನ ಕಾಮರ್ಸ್ PU ತರಗತಿ, ಆಮೇಲೆ ಶನಿವಾರ ಆದಿತ್ಯವಾರ ಸಂಗೀತ ಕ್ಲಾಸುಗಳು. ಜೊತೆಯಲ್ಲಿ ನಾನು 10th ಮುಗಿದ ತಕ್ಷಣ ಇಷ್ಟಪಟ್ಟು ಕಲಿತು ಒಬ್ಬ ನನ್ನ ಪ್ರಪ್ರಥಮವಾದಂಥ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದ್ದು ಹೊಲಿಗೆನಲ್ಲಿ. ನಮ್ಮ ಊರಿನ ಮಹಿಳಾ ಮಂಡಲದಲ್ಲಿ ಹೊಲಿಗೆ ಶಿಕ್ಷಕ ಆದೆ, ಒಬ್ಬ ಒಳ್ಳೆ ಟೇಲರ್ ಆದೆ. ಅದರ ನಂತರ PUಗೆ ಬಂದು ಇಷ್ಟೆಲ್ಲ PU ಜೊತೆಗೆ ಮಾಡಿದೆ. ಆಮೇಲೆ ಡಿಗ್ರಿನಲ್ಲಿ BCom CSI ಕಾಲೇಜ್ ಧಾರವಾಡ ಓದುವಾಗ ಬೆಳಗ್ಗೆ ಶಾರ್ಟ್ ಹ್ಯಾಂಡ್ ಅಂತ ಅದು ಒಂದೊಂದು ಲಿಪಿ ಬರುತ್ತೆ. ಬಹುಶಃ ನಾವು ಒಂದು ಸೆಂಟೆನ್ಸನ್ನು ಹೇಳಿದರೆ ಅದು ಒಂದು ಸಿಂಬಲ್ನಲ್ಲಿ ಆ ಸೆಂಟೆನ್ಸನ್ನು ಬಹುಶಃ ಮಿನಿಸ್ಟ್ರುಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಉಪನ್ಯಾಸ ಮಾಡುವಾಗ ಆ ಶಾರ್ಟ್ ಹ್ಯಾಂಡ್ ಲಿಪಿನಲ್ಲಿ ಅದನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಆಮೇಲೆ ಅದನ್ನು ಏನು ವರದಿ ಮಾಡೋದು ಅದೆಲ್ಲ ಮಾಡ್ಕೊಳ್ತಾರೆ. 6 ಗಂಟೆಗೆ ನಾನು ಗೌರ್ಮೆಂಟ್ ಹಾಸ್ಟೆಲ್ ಇದ್ದರೆ 6 ಗಂಟೆ ಹಾಸ್ಟೆಲ್ ಬಿಟ್ಟರೆ ಕನ್ನಡ ಟೈಪಿಂಗು, 7:30 ಕಾಲೇಜು, 1:30 ನಂತರ ಪುನಃ ಮುಂದುವರೆದ ಸೀನಿಯರ್ ಕನ್ನಡ ಟೈಪಿಂಗು, ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಮಠ ಹತ್ರ ಸಂಗೀತ, ಆಮೇಲೆ ಒಬ್ಬರು ಶರತ್ ಕುಮಾರ್ ಅಂತ ಇದ್ರು, ಅವ್ರ ಜೊತೆ ಭರತನಾಟ್ಯ ಎಲ್ಲ, ಆಮೇಲೆ ಯೋಗ. ಅಲ್ಲಿ ಕನ್ನಡ ಮಹಿಳಾ ಟ್ರೈನಿಂಗ್ ಕಾಲೇಜಿನಲ್ಲಿ ಚಿತ್ರಕಲಾವನ್ನ, ಈಗ ಪಂಡಿತ್ ವೆಂಕಟೇಶ್ ಕುಮಾರ್ ಅವರಿದ್ದಾರಲ್ಲ, ಅವರು ಸಂಗೀತ ಶಿಕ್ಷಕರು, ಒಬ್ಬ ಸುಪ್ರಸಿದ್ಧ ಒಬ್ಬರು ಚಿತ್ರಕಲಾ ಶಿಕ್ಷಕರಿದ್ದರು. ಅವ್ರ ಜೊತೆಗೆ ಡ್ರಾಯಿಂಗ್ ಪರೀಕ್ಷೆ, ಇಷ್ಟೆಲ್ಲ ನಾನು ಡಿಗ್ರಿ ಮಾಡುವಾಗ ಮಾಡಿದ್ದು. ಆಮೇಲೆ MCOMಗೆ ಕೊಲ್ಲಾಪುರಕ್ಕೆ ಹೋದೆ. ನನ್ನ ಮುಖ್ಯವಾದ ಉದ್ದೇಶ MCOM ಇಲ್ಲಿ ಸೀನಿಯರ್ ಸಂಗೀತ ಮುಗಿದಿತ್ತು. ಜೊತೆಯಲ್ಲಿ ಅಲ್ಲಿ ಡಾಕ್ಟರ್ ಭಾರತಿ ವೈಶಂಪಾಯನ್ ಅಂತ, ಬಹುಶಃ ಸಂಗೀತವನ್ನ ಯಾರಾದ್ರೂ ಕಲ್ತವರಿದ್ರೆ ಅವ್ರ ಪರಿಚಯ ಇರಬಹುದು. MCOM ಬೆಳಗ್ಗೆ ಸೈಬರ್ ಅಂತ ಒಂದು ಇನ್ಸ್ಟಿಟ್ಯೂಷನ್, ಛತ್ರಪತಿ ಶಾಹು ಇನ್ಸ್ಟಿಟ್ಯೂಟ್ ಅಂತ, ಅಲ್ಲಿ MCOM ಬೆಳಗ್ಗೆ 8 ಗಂಟೆಯಿಂದ 12:30ವರೆಗೆ, ಆಮೇಲೆ 1:30 5:30ವರೆಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಇನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಶಿವಾಜಿ ಯೂನಿವರ್ಸಿಟಿಯಲ್ಲಿ ಮಾಡಿದೆ. ಅದರ ನಂತರ ಮಹಾರಾಷ್ಟ್ರದ ಒಂದು ಪಾಂಚಗಡಿ ಅನ್ನುವಂಥ ಒಂದು ರೆಸಿಡೆನ್ಷಿಯಲ್ ಜೂನಿಯರ್ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಜೊತೆಗೆ ಈ ಸಂಗೀತ, ನನ್ನ ಹೊಲಿಗೆ, ಉಳಿದೆಲ್ಲ ಪ್ರವೃತ್ತಿಗಳು ಕೂಡ ಮುಂದೆ ಇತ್ತು. ಇವಾಗ ಯಲ್ಲಾಪುರದಲ್ಲಿ ಕೆಲವು ವರ್ಷ ಇದ್ದೆ. ಅದು ಈ ಬಾಕಿ ನನ್ನ ಎಲ್ಲ ಹವ್ಯಾಸಗಳೆಲ್ಲ ಸ್ವಲ್ಪ ಹಿಂದೆ ಬಿತ್ತು. ಆದರೆ ಇವತ್ತಿಗೂ ಕೂಡ ಸಾಹಿತ್ಯ ತುಂಬ ಇಷ್ಟವಾದಂಥ ಒಂದು ಸಂಗತಿ. ಕಲೆ ನನ್ನ ಪಂಚಪ್ರಾಣ. ನನ್ನ ಈ ವೃತ್ತಿ ಅಂತ ನನಗೆ ಅಭಿಮಾನವಾದಂಥ ವೃತ್ತಿ ಬಹುಶಃ ಇನ್ಯಾವುದೂ ಇಲ್ಲ. ಉಪನ್ಯಾಸ ಬಹುಶಃ ನಾನು ಪ್ರಿನ್ಸಿಪಾಲ್ ಆಗಿ ನಾನು ಅಷ್ಟೊಂದು ಖುಷಿ ಪಡಲಿಕ್ಕಿಲ್ಲ. ಬಟ್ ಮಕ್ಕಳಿಗೆ ಪಾಠ ಮಾಡೋದು ಅಂತ ಅದರ ಕೆಳಗಿರುವಂತಹ ನನ್ನ ಆ ಸುಖ, ಆ ನೆಮ್ಮದಿ, ಆ ಖುಷಿ ಬಹುಶಃ ನನಗೆ ಇನ್ಯಾವುದೂ ಇರಲಿಕ್ಕಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಶಿಕ್ಷಕ ವೃತ್ತಿ ಅಂದರೆ ನೋಬಲ್ ಪ್ರೊಫೆಷನ್ ಅಂತ ಇದಕ್ಕೆ ಹೇಳ್ತಾರೆ. ಯಾವುದೇ ಒಬ್ಬ ಒಳ್ಳೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಥವಾ ವಕೀಲ್ ಆಗಬೇಕು, ಇನ್ನೇನೋ ಸಾಹಿತ್ಯ ಆಗಬೇಕು, ಇನ್ನೇನೇ ಆಗಬೇಕಂದ್ರೂ ಕೂಡ ಅದರ ಮೂಲ ಒಬ್ಬ ಉತ್ತಮ ಶಿಕ್ಷಕರೇ. ಹಾಗಾಗಿ ಇಷ್ಟೆಲ್ಲ ರಂಗಗಳನ್ನ ನಾನು ಪ್ರೀತಿಸ್ಕೊಂಡು ಬಂದವಳು. ಅವಕಾಶ ಆದಾಗೆಲ್ಲ ಈ ಎಲ್ಲ ಹವ್ಯಾಸಗಳನ್ನ ಅಲ್ಲಿ ಅವಾಗ ಸ್ವಲ್ಪ ಮೆಲುಕು ಹಾಕ್ತಾ ಇರೋಳು. ಹಾಗಾಗಿ ನಾನು ನಿಮಗೆ ಹೇಳಬೇಕಾಗಿದ್ದಿಷ್ಟೇ, ಮಕ್ಕಳೇ, ನಿಮ್ಮ ಮುಂದೆ ಎಷ್ಟೊಂದು ಉತ್ತಮವಾದಂಥ ವ್ಯಕ್ತಿತ್ವಗಳಿವೆ. ಎಂತ ಈ ನಾವೇನು ಮಾತಾಡ್ತಾ ಇದ್ವಿ ಒಂದು ತಾಸೀಗ ನಮ್ಮ
AC ಅವರು ಮತ್ತು ಗಾಂವ್ಕರ್ ಸರ್ ಅವರು ಏನು ಜೀವನ ಮತ್ತು ಮೌಲ್ಯಗಳ ಬಗ್ಗೆ ಏನು ಹೇಳಿದ್ರಲ್ಲ, ಅದೆಲ್ಲ ಸಹಜವಾಗಿ ಅಳವಡಿಸ್ಕೊಂಡಿರುವಂಥ ನಿಮ್ಮೆಲ್ಲ ಗುರುವೃಂದದವರು ನಿಮ್ಮ ಎದುರಿಗಿದ್ದಾರೆ, ಹೌದಾ? ಹೀಗಿರುವಾಗ ಸರ್ ಹೇಳ್ದಂತೆಯೇ ತುಂಬಿ 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 ಅದನ್ನು ಹೀರ್ಕೊಳ್ಳಿ, ಆಹ್ವಾದಿಸಿ, ಅನುಭವಿಸಿ, ಬೆಳೆಸ್ಕೊಡಿ ಅಂತ ನಿಮ್ಮ ವ್ಯಕ್ತಿತ್ವವನ್ನು ಗಾಂವ್ಕರ್ ಸರ್ ಅವರು ಹೇಳಿದ್ರಲ್ಲ, ಅಷ್ಟೆಲ್ಲ ಅವಕಾಶಗಳು ನಿಮಗೆ ದೈವದತ್ತವಾಗಿ ಇಲ್ಲಿಯೇ ಇವೆ. ಆದರೆ ಅದನ್ನು ಎಷ್ಟು ವಿದ್ಯಾರ್ಥಿಗಳು ತಿಳ್ಕೊಂಡಿದ್ದೀರೋ ಅಥವಾ ಅದರ ಸ್ವಾದವನ್ನು ಸವಿತಾ ಇದ್ದೀರೋ, ನಾನು ಇನ್ನೂ ಹೊಸದಾಗಿ ಇಲ್ಲಿ ಬಂದಿರೋದು, ಬಹುಶಃ ನನಗೆ ಅದನ್ನು ಇನ್ನೂ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗಿದೆ. ಹೇಳೋದಿಷ್ಟೇ, ಅವಕಾಶಗಳು ಪ್ರತಿ ಕ್ಷಣದಲ್ಲೂ ನಮ್ಮ ಜೀವನದಲ್ಲಿ ಸಿಗತ್ತೆ. ನಾವು ಆ ಅವಕಾಶಗಳನ್ನು ನಮ್ಮ ಒಂದು ಆದರ್ಶವಾದ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಇವತ್ತೇನು ನೀವು ದೇವರಾಜ್ ಸರ್ ಅವ್ರನ್ನ, ಡಾಕ್ಟರ್ DK ಗಾಂವ್ಕರ್ ಸರ್ ಅವ್ರನ್ನ, ಪ್ರಕಾಶ್ ಸರ್, ಬಸವರಾಜ್ ಸರ್ ಅವರು ಯಾರು ನೀವು ವೇದಿಕೆ ಮೇಲೆ ನೋಡ್ತಾ ಇದ್ದೀರಲ್ಲ, ಒಂದು ದಿವಸ ಬಹುಶಃ ನೀವೇ ಈ ವೇದಿಕೆ ಮೇಲೆ ಬಂದು, ಬಹುಶಃ ನಾನು ರಿಟೈರ್ಡ್ ಆಗಿರ್ತೀನಿ, ಸರ್ಗಳು ಟ್ರಾನ್ಸ್ಫರ್ ಆಗಿರ್ತಾರೆ, ಆಮೇಲೆ ನೀವೇ ಕೆಲವರು ಉಪನ್ಯಾಸಕರಾಗಿ ಬರಬಹುದು ಬಹುಶಃ ಭವಿಷ್ಯದಲ್ಲಿ. ನಾನು ಹೇಳೋದಿಷ್ಟೇ, ಎಷ್ಟೊಂದು ಅವಕಾಶಗಳಿವೆ, ಎದುರಿಗೆ ಮಾದರಿಗಳು ನಿಮಗೆ ಸಾಕಷ್ಟಿವೆ. ನಿಮ್ಮ ಮಾರ್ಗದರ್ಶನಕ್ಕಾಗಿ ನಮ್ಮ 84 ಬೋಧಕರ ದೊಡ್ಡ ಸಮೂಹವೇ ಇದೆ. ಬಹುಶಃ ಒಂದು ಮಹಾಸಾಗರ ಅಂದ್ರೂ ತಪ್ಪಿಲ್ಲ. ನಾವೆಲ್ಲ ಯಲ್ಲಾಪುರದಲ್ಲಿ ಒಂದು 30-32 ಟೀಚರ್ಸಲ್ಲಿ ನಾವು ಸಂಸ್ಥೆ ನಡೆಸ್ತಾ ಇರೋರು. ಮಹಾ ದೊಡ್ಡ ಸಮುದ್ರನೇ ಇದೆ ಗೌರ್ಮೆಂಟ್ ಕಾಲೇಜ್ ಸಿರ್ಸಿ ಅಂದರೆ. ಹಾಗಾಗಿ ಇನ್ನು ಮುಂದೆ ಆದರೂ ಬಹುಶಃ ಈವರೆಗೆ ಫಸ್ಟ್ ಇಯರ್ನವರಿದ್ದರೆ ಇನ್ನು ಸುಮಾರು ವರ್ಷ ಅವಕಾಶ ಇದೆ, ಸೆಕೆಂಡ್ ಇಯರ್ನವ್ರಿಗೆ ಇನ್ನು 1 ವರ್ಷ ಇದೆ, ಫೈನಲ್ ಇಯರ್ನವ್ರಿಗೆ ಇನ್ನೊಂದು ವಾರ 2 ವಾರ ಕಳೆದೇ ಹೋಯ್ತು ಕಾಲೇಜು. ಹಾಗಾಗಿ ಇರುವಂಥ ಅವಕಾಶಗಳಲ್ಲಿ ಯಾವುದನ್ನೂ ಕೂಡ ಮಿಸ್ ಮಾಡ್ಕೊಳ್ದೇನೆ ಇದೆಲ್ಲ ಏನಿದೆಯಲ್ಲ, ನಮ್ಮ ಆತ್ಮಕ್ಕೆ ನಿಜವಾದ ಸಂತೋಷವನ್ನು ಕೊಡುವಂತಹ ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಯಾವುದೇ ಶಿಕ್ಷಣ ಇರ್ಬೋದು, ಸಂಗೀತ, ಇನ್ನು ಯಾವುದನ್ನೇ ನೀವು ಆರಿಸ್ಕೊಳ್ಳಿ, ಅದನ್ನು ಇಷ್ಟಪಟ್ಟು ನೀವು ನಿಮ್ಮದಾಗಿಸಿಕೊಳ್ಳಿ. ಶಿಕ್ಷಣದ ಜೊತೆಯಲ್ಲಿ, ಶಿಕ್ಷಣ ನಮ್ಮದೊಂದು ವೃತ್ತಿಗೆ ಒಂದು ಸಹಕಾರಿಯಾದರೆ ನಮ್ಮ ಈ ಹವ್ಯಾಸಗಳು ಶಾಶ್ವತವಾದಂಥ ನೆಮ್ಮದಿಯನ್ನು ನಮ್ಮ ಆತ್ಮಕ್ಕೆ ಕೊಡುತ್ತೆ. ಅದರಲ್ಲೇ ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ ನೀವು ಸಾಧನೆ ಮಾಡಿದ್ವಿ ಅಂದರೆ ನಮ್ಮ ಮನುಷ್ಯನ ಜೀವನದ ನಿಜವಾದ ಧ್ಯೇಯ ಆತ್ಮ ಸಾಕ್ಷಾತ್ಕಾರ ಅಂತ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮ ಋಷಿಮುನಿಗಳು ಏನು ಸಾಧನೆ ಮಾಡಿ ನಮ್ಮೆಲ್ಲರಿಗೂ ಸಾಧನೆಗಾಗಿ ಆ ಏನು ಮಾದರಿಯನ್ನು ಬಿಟ್ಟು ಹೋಗಿದ್ದಾರೋ ಅದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಯಾವುದು ಉತ್ತಮವಾದ ಅಂಶನೋ ಅದೇ ಮೌಲ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ನಮ್ಮ ಮನಸ್ಸೇನೋ ಹೇಳ್ಬೋದು, ತಿಳುವಳಿಕೆ ಇಲ್ಲದ ಬುದ್ಧಿ ನಮಗೆ ಇನ್ನೇನೋ ಮಿಸ್ಗೈಡ್ ಮಾಡ್ಬೋದು, ಆದರೆ ನಮ್ಮೊಳಗಿರುವಂಥ ಅಂತರಾತ್ಮ ಏನಿದೆಯಲ್ಲ ಅದು ಯಾವತ್ತೂ ನಿಮ್ಮನ್ನು ಮಿಸ್ಗೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನೀವು ಹೊರಗಡೆಗೆ ಎಷ್ಟೇ ನೀವು ಯಾರಿಗೂ ಕಾಣದೇ ಇದ್ದ ರೀತಿಯಲ್ಲಿ ಯಾರಿಗೋ ಏನೋ ತೊಂದರೆ ಮಾಡಿದ್ರಿ, ಕಳ್ಳತನ ಮಾಡಿದ್ರಿ, ಇನ್ನೇನೋ ಮಾಡಿದ್ರಿ, ಮಾಡಬಾರ್ದನ್ನು ಮಾಡಿದ್ರಿ, ಬಟ್ ನಿಮ್ಮ ಆತ್ಮ ಶಾಶ್ವತವಾಗಿ ನಿಮಗದು ಚುಚ್ಚುತ್ತಾ ಇರುತ್ತೆ. ನೀವು ಒಪ್ಕೊಳ್ತಿಲ್ಲ ಗೊತ್ತಿಲ್ಲ. ಹಾಗಾಗಿ ಯಾವುದು ನಾವು ಮಾಡಿದರೆ, ಆಡಿದರೆ, ನಾವು ಬೇರೆಯವರಿಗೆ ನೀಡಿದರೆ ನಮ್ಮ ಆತ್ಮ ನಿಜವಾದ ಸಂತೃಪ್ತಿಯನ್ನು ನಮಗೆ ಕೊಡುತ್ತೋ, ಆ ಪರಮಾತ್ಮ ಅನ್ನುವಂತಹ ಆತ್ಮದ ಮೂಲ ಏನು ನಮ್ಮನ್ನ ಮೆಚ್ಕೊಳ್ತಾನೋ ಅಂತಹದನ್ನೇ ನಾವು ಜೀವನದಲ್ಲಿ ಆರಿಸ್ಕೊಳ್ಳೋಣ, ಪಾಲಿಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇಷ್ಟು ಸುಂದರವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಿ ನಿಮ್ಮೆಲ್ಲರಿಗೂ ಕೂಡ ಈ ಸಾಹಿತ್ಯ ಸುಧೆಯ ಒಂದು ಸವಿಯನ್ನು ಉಣಿಸಿರುವಂತಹ ವಿಶೇಷ ಉಪನ್ಯಾಸಕರಾಗಿ ನಮ್ಮೊಂದಿಗೆ ಇವತ್ತು ಉಪಸ್ಥಿತಿರುವಂಥ ಯಲ್ಲಾಪುರದ ನಮ್ಮ ಹೆಮ್ಮೆಯ ಪ್ರತಿಭೆಯಾಗಿರುವಂಥ ಡಾಕ್ಟರ್ DK ಗಾಂವ್ಕರ್ ಅವರನ್ನು ಅತ್ಯಂತ ಹಾರ್ದಿಕವಾಗಿ ಕಾಲೇಜಿನ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಉಪನ್ಯಾಸಕರ ಪರವಾಗಿ ನಾನು ಅತ್ಯಂತ ಹಾರ್ದಿಕವಾದಂಥ ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಹೇಳ್ತಾ
ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕಾಗಿದೆ. ಬಹುಶಃ 1 ತಿಂಗಳ ಆಗಿರ್ಬೋದು. ಸರ್ದು ಆಕಾಶವಾಣಿಯಲ್ಲಿ ಯಕ್ಷಗುರಿ ಕುರಿತಾಗಿ ಒಂದು ಟಾಕ್ ಇತ್ತು, 1 ತಾಸು. ಸರ್ ಅದು ಎಷ್ಟು, 40 ನಿಮಿಷದ್ದು. ಬಹುಶಃ ನಾನು ರೆಕಾರ್ಡ್ ಮಾಡಿ ಇಟ್ಟಿರ್ಬೇಕು ನಿಮಗೆ. ಗಾಂವ್ಕರ್ ಸರ್ ಅವ್ರು ಎಲ್ಲಾದ್ರೂ ಉಪನ್ಯಾಸ ಇದೆ, ತಾಳಮದ್ದಲೆ ಇದ್ರೆ ನಾವೆಂದು ತಪ್ಪಿಸ್ಕೊಳ್ಳೋರಲ್ಲ. ಅಪ್ರತಿಮವಾದಂಥ ಒಂದು ತಾಳಮದ್ದಲೆ ಮತ್ತೆ ಯಕ್ಷಗಾನ ಅರ್ಥಧಾರಿಗಳು ಕೂಡ ಹೌದು ಅವರು, ನಿಮ್ಮ ಸಾಹಿತ್ಯ ಜೊತೆಗೆ. ಆ ರೇಡಿಯೋದಲ್ಲೂ ಕೂಡ ನಾನು ಕೇಳಿದ್ದೆ, ಇವತ್ತು ನಾನು ಸರ್ಗೆ ಹೇಳಬೇಕಾಗಿದೆ. ಹಾಗಾಗಿ ಇಷ್ಟೊಂದು ಉತ್ತಮವಾದಂಥ ವ್ಯಕ್ತಿತ್ವ ನಿಮ್ಮೆದುರಿಗೆ ಇರುವಾಗ ಅವರಲ್ಲಿರುವಂತಹ ಒಳ್ಳೆ ಅಂಶವನ್ನು ನೀವು ಆರಿಸಿಕೊಂಡು ಪ್ರತಿನಿತ್ಯ ನೀವು ಆ ದಿಕ್ಕಿನಲ್ಲಿ ನೀವು ಗಮನಿಸ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಕೂಡ ಒಬ್ಬ ಉತ್ತಮ ಸಾಧಕರಾಗಿ ಹೊರಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದಿಂದ ನಿಮಗೆಲ್ಲ ಬಹುಶಃ ಒಂದು ಒಳ್ಳೆ ಸಂದೇಶ ಸಿಕ್ಕಿದೆ. ನಿಮ್ಮ ಭವಿಷ್ಯದ ದಿಕ್ಕು ಇವತ್ತು ಬಹುಶಃ ಒಂದು ಉಜ್ವಲವಾದಂಥ ಒಂದು ಬೆಳಕನ್ನು ನೀವಿವತ್ತು ಕಂಡಿದ್ದೀರಾ. ಆ ಬೆಳಕನ್ನು ನೀವು ಬೆಳೆಸ್ಕೊಂಡು ಸಮಾಜ, ನಮ್ಮ ದೇಶ, ಅದಕ್ಕೂ ಕೂಡ ಮುಂಬರುವಂತಹ ಆ ಜನಾಂಗಕ್ಕೂ ಕೂಡ ಆ ಬೆಳಕನ್ನು ನೀಡುವಂತಹ ಜ್ಞಾನ ಜ್ಯೋತಿಗಳಾಗಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸಂಘಟಿಸಿರುವಂತಹ ಕನ್ನಡ ವಿಭಾಗದ ಎಲ್ಲ ಪ್ರಾಧ್ಯಾಪಕರುಗಳಿಗೂ ವಿದ್ಯಾರ್ಥಿ ಮಿತ್ರರಿಗೂ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿದಂಥ ನನ್ನ ಈ ಕಾಲೇಜಿನ ಎಲ್ಲ ಬೋಧಕೇತರ ವೃಂದದವರಿಗೂ ನಾನು ಅತ್ಯಂತ ಪ್ರೀತಿಯ ಅಭಿನಂದನೆಯನ್ನು ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಹರಿ ಓಂ.